शांति ओम शांति ओम शांति ओम शांति ओम शांति ओम शांति। मुरली डेट अगस्त 23, 2022 प्रातः मुरली बाप दादा मधुबन। मीठे बच्चे, अब यह पुराना घर छोड़ बाप के साथ चलना है। अब यह पुराना घर छोड़ बाप के साथ चलना है। इसलिए इस घर माना शरीर से ममत्व मिटाते जाओ। अपने को ಆತ್ಮ ನಿಶ್ಚಯ ಕರು. ತಂದೆ ಹೇಳ್ತಿದ್ದಾರೆ, ಮಧುರ ಮಕ್ಕಳೇ, ತಾವು ಈ ಹಳೆಯ ಮನೆಯನ್ನು ಬಿಟ್ಟು ತಂದೆಯ ಜೊತೆಯಲ್ಲೇ ಹೋಗಬೇಕು. ತಾವು ಈ ಹಳೆಯ ಮನೆಯನ್ನು ಬಿಟ್ಟು ತಂದೆಯ ಜೊತೆಯಲ್ಲೇ ಹೋಗಬೇಕು. ಆದ್ದರಿಂದ ಈ ಹಳೆಯ ಮನೆ ಅಂದರೆ ಶರೀರದ ಮೇಲೆ ಮಮತ್ವವನ್ನು ತೆಗೆಯುತ್ತಾ ಹೋಗಿ. ತಮ್ಮನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿರಿ. ತಮ್ಮನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿರಿ. ನಮ್ಮ ಈ ಶರೀರ ಏನಾಗಿದೆ, ಹಳೆಯ ಮನೆ ಆಗಿಬಿಟ್ಟಿದೆ ಅಂತ ಬಾಬಾ ಹೇಳ್ತಾರೆ. ಅದಕ್ಕೋಸ್ಕರ ಇದನ್ನು ಬಿಟ್ಟು ಈಗ ನಾವು ತಂದೆಯ ಜೊತೆಯಲ್ಲೇ ಹೋಗಬೇಕು. ಅದಕ್ಕೋಸ್ಕರ ನಮ್ಮನ್ನು ನಾವು ಆತ್ಮ ಎಂದು ತಿಳಿಯಬೇಕು. ಪ್ರಶ್ನೆ, देही अभिमानी बच्चों के मुख से कौन से शब्द नहीं निकलेंगे? ದೇಹಿ ಅಭಿಮಾನಿಯಾಗಿರುವಂತಹ ಮಕ್ಕಳ ಬಾಯಿಂದ ಯಾವ ಶಬ್ದ ಬರಲು ಸಾಧ್ಯವಿಲ್ಲ. ದೇಹಿ ಅಭಿಮಾನಿಯಾಗಿರುವ ಮಕ್ಕಳ ಬಾಯಿಂದ ಯಾವ ಶಬ್ದ ಬರಲು ಸಾಧ್ಯವಿಲ್ಲ ಅಂತ ಕೇಳ್ತಾರೆ. ಯಾವ ಶಬ್ದ ಅವ್ರ ಬಾಯಿಂದ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಬಾಬಾನು ಪ್ರತಿದಿನ ದೇಹಿ ಅಭಿಮಾನಿಗಳಾಗಿ ಅಂತ ಹೇಳ್ತಾರಲ್ವ, ಅಂಥ ಮಕ್ಕಳಲ್ಲಿ ಯಾವ ಶಬ್ದ ಬಾಯಿಂದ ಬರಲಿಕ್ಕೆ ಸಾಧ್ಯ ಇಲ್ಲ. ವಿದ್ಯಾಭ್ಯಾಸ ಮಾಡಲು ಸಮಯವಿಲ್ಲ ಅಂತ. ಮತ್ತೆ उत्तर, मेरे मन को शांति कैसे मिले, यह शब्द देही अभिमानी बच्चों के मुख से नहीं निकल सकते हैं. देही अभिमानी वाले ही यह शब्द देह अभिमान वाले ही यह शब्द बोलते हैं, क्योंकि उन्हें आत्मा का ज्ञान नहीं है. तुम जानते हो आत्मा का स्वधर्म शांति है. मन के शांति की तो बात ही नहीं. अपने आत्मा के स्वधर्म में टिक जाओ तो मन शांत हो जाती है. आत्मा सो परमात्मा कहने वाले इस बात को समझ नहीं सकते हैं. ತಂದೆ ಹೇಳುತ್ತಿದ್ದಾರೆ, ಎಂದಿಗೂ ಕೂಡ ನನ್ನ ಮನಸ್ಸಿಗೆ ಶಾಂತಿ ಹೆಂಗೆ ಸಿಗುತ್ತದೆ ಎನ್ನುವಂತಹ ಶಬ್ದ ದೇಹಿ ಅಭಿಮಾನಿ ಮಕ್ಕಳ ಬಾಯಿಂದ ಬರಲು ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರೆ. ನನ್ನ ಮನಸ್ಸಿಗೆ ಶಾಂತಿ ಬೇಕು, ಶಾಂತಿ ಹಿಂಗೆ ಸಿಗುತ್ತೆ ಅಂತ ಎಂದಿಗೂ ಅವರು ಕೇಳುವುದಿಲ್ಲ. ಇದು ದೇಹ ಅಭಿಮಾನದಲ್ಲಿರುವಂಥವ್ರು ಮಾತ್ರ ಹೇಳುತ್ತಾರೆ, ಏಕೆಂದರೆ ಅವರಿಗೆ ಆತ್ಮದ ಜ್ಞಾನವಿಲ್ಲ. ಒಂದು ಮನಸ್ಸಿಗೆ ಶಾಂತಿ ಬೇಕಿಲ್ಲ, ಆತ್ಮೆಗೆ ಶಾಂತಿ ಬೇಕು. ಆದರೆ ಇನ್ನೊಂದು ಮಾತೇನೆಂದರೆ ಆತ್ಮಕ್ಕೂ ಶಾಂತಿ ಬೇಕಿಲ್ಲ, ಏಕೆಂದರೆ ಆತ್ಮದ ಸ್ವಧರ್ಮನೇ ಶಾಂತಿಯಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಒಂದು ಕ್ಷಣ ನೀವು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾದರೆ ಸಾಕು, ಆ ಆತ್ಮಿಕ ಸ್ಥಿತಿಯೇ ನಿಮ್ಮ ಸ್ವಧರ್ಮವಾಗಿರುವಂಥ ಶಾಂತಿಯ ಅನುಭವವನ್ನು ಮಾಡಿಸುತ್ತದೆ. ಅದಕ್ಕಾಗಿ ಕೇಳುವಂತಹ ಅಥವಾ ಬೇಡುವಂತಹ ಅವಶ್ಯಕತೆ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಮತ್ತು ಈ ಮಾತು ಯಾರು ಹೇಳುತ್ತಾರೆ ಅಂತಂದರೆ ದೇಹದ ಅಭಿಮಾನದಲ್ಲಿರುವಂಥವ್ರು, ಅಥವಾ ಆತ್ಮನೇ ಪರಮಾತ್ಮ, ಪರಮಾತ್ಮನೇ ಆತ್ಮ ಅಂತ ಯಾರು ಹೇಳುತ್ತಾರೋ ಅಂಥವ್ರು ಮಾತ್ರ ಈ ಶಬ್ದವನ್ನು ಹೇಳುತ್ತಾರೆ ಅಂತ ಹೇಳ್ತಿದ್ದಾರೆ. ಗೀತ್, ಮರ್ನಾ ತೇರಿ ಗಲಿ ಮೇ, ಸತ್ತರು ನಿನ್ನ ಮಡಿಲಿನಲ್ಲಿಯೇ ಅಂತ ಹೇಳ್ತಿದ್ದಾರೆ. ಓಂ ಶಾಂತಿ. बच्चे जानते हैं मरना किसको कहा जाता है.
ಬಾಬಾ ಹೇಳ್ತಿದ್ದಾರೆ, ಈಗ ನೀವು ಮಕ್ಕಳು ಅರ್ಥ ಮಾಡ್ಕೊಂಡಿದ್ದೀರಿ ಸಾಯುವುದು ಅಂದರೆ ಏನು ಅಂತ. ಸಾಯುವುದು ಅಂದರೆ ಏನು? ಮಾಮೂಲಾಗಿ ಸಾಯುವುದಂದ್ರೆ ಏನು? आत्मा शरीर से अलग हो जाती है, उनको मरना कहा जाता है. ಆತ್ಮ ಶರೀರದಿಂದ ಭಿನ್ನವಾದಾಗ ಅವರನ್ನು ಸತ್ತರು ಅಂತ ಹೇಳ್ತಾರೆ. यह बच्चे जानते हैं हम जीते जी शरीर से अलग है और अपने परमपिता परमात्मा के साथ उनके धाम में जाने वाले. ಅದರಲ್ಲಿ ನಾವು ತಿಳಿದಿರುವಂಥ ಮಾತೇನು ಅಂತಂದರೆ, ಇಲ್ಲಿ ಆ ರೀತಿ ಶರೀರದಿಂದ ಸಾಯುವುದು ಅಂತಲ್ಲ, ಆದರೆ ಈ ಶರೀರದಲ್ಲಿ ಇದ್ದರೂ ಸಹ, ಇದರಲ್ಲಿ ಜೀವಂತವಾಗಿದ್ದರೂ ಸಹ ಇದರಿಂದ ಭಿನ್ನವಾಗಿ ಪರಮಪಿತ ಪರಮಾತ್ಮನ ಜೊತೆಯಲ್ಲಿ ಆ ಧಾಮದಲ್ಲಿರುವಂಥವ್ರು, ಅಂದರೆ ಪರಮಧಾಮದಲ್ಲಿ ಇರುವಂಥವರು ಅಂತ. जो आत्माएं जान ही सकती है उनको योग से पवित्र बना रही है. इसको कहा जाता है नॉलेज. रूह को नॉलेज मिलती है. यह बच्चे 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 कहने वाला कौन है? ತಂದೆ ಹೇಳ್ತಿದ್ದಾರೆ, ಈಗ ಯಾವ ಆತ್ಮರು ಪರಮಧಾಮಕ್ಕೆ ಅಂದರೆ ತಮ್ಮ ಧಾಮಕ್ಕೆ ಹೋಗ್ಲಿಕ್ಕಾಗೋದಿಲ್ಲವೋ ಅಂಥವರಿಗೆ ಸ್ವಯಂ ಪರಂಪಿತ ಪರಮಾತ್ಮ ಬಂದು ಜ್ಞಾನವನ್ನು ಕಲಿಸಿ ಯೋಗದಿಂದ ಪವಿತ್ರರನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಜ್ಞಾನ ಬೇಕಿರೋದು ಕೂಡ ಯಾರಿಗೆ? ಆತ್ಮನಿಗೆ. ಈ ಸಮಯದಲ್ಲಿ ಮಕ್ಕಳೇ ಮಕ್ಕಳೇ ಎಂದು ಯಾರು ಕರೆಯುತ್ತಿದ್ದಾರೆ, ಯಾರು ಹೇಳುತ್ತಿದ್ದಾರೆ ಅಂತ ಕೇಳುತ್ತಿದ್ದಾರೆ. ಯಾರು ನಮ್ಮನ್ನು ಮಕ್ಕಳೇ ಅಂತ ಕರೆಯುವಂಥವ್ರು? ಪರಂಪಿತ ಪರಮಾತ್ಮ, ಜಿಸ್ಕೋ ಸಭಿ ಭಗತ್ ಯಾದ್ ಕರ್ತೆ ಹೈ. ಪರಂಪಿತ ಪರಮಾತ್ಮನೇ ಬಂದು ಮಕ್ಕಳೆಂದು ಕರೆಯುತ್ತಿದ್ದಾರೆ. ಅವರನ್ನೇ ಎಲ್ಲ ಭಕ್ತರು ಕೂಡ ನೆನಪು ಮಾಡ್ತಾರೆ. ಆತ್ಮ ಸಮಷ್ಟಿ है पतित पावन बाप, मुक्ति जीवन मुक्ति देने वाला है. उनको तो अपना शरीर है नहीं, यह लोन लिया है. हमको यह भी छोड़ना है और जिसको घर है उनको भी छोड़ना है. वैसे तुम बच्चों का भी यह पुराना घर है, इनमें खिड़कियाँ आदि सब है. तो बाप कहते हैं, बच्चे यह पुराना घर सब छोड़ देना, मेरे साथ घर चलना. इसलिए जीते जी घर से ममत्व मिठाते जाओ. ತಂದೆ ಹೇಳ್ತಿದ್ದಾರೆ, ಮಕ್ಕಳೇ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿರಿ. ಪತಿತ ಪಾವನ ತಂದೆಯೇ ಮುಕ್ತಿ ಹಾಗೂ ಜೀವನ್ ಮುಕ್ತಿಯನ್ನು ಕೊಡುವಂಥವರಾಗಿದ್ದಾರೆ. ಅವರಿಗೆ ತಮ್ಮದೇ ಆಗಿರುವಂಥ ಶರೀರ ಇದೆಯಾ? ಬಾಬಾ ಹೇಳ್ತಾರೆ, ಅವರಿಗೆ ತಮ್ಮದೇ ಆಗಿರುವಂಥ ಶರೀರ ಇಲ್ಲ. ಅವರು ಕೂಡ ಲೋನ್ ಆಗಿ ತೆಗೆದುಕೊಂಡಿದ್ದಾರೆ. ಬಾಬಾ ಹೇಳ್ತಾರೆ, ನಾನು ಕೂಡ ಒಂದು ದಿನ ಈ ಶರೀರವನ್ನು ಬಿಡಬೇಕು. ಲೋನ್ ಆಗಿ ತೆಗೆದುಕೊಂಡಿರುವಂಥದ್ದನ್ನು ನೀವು ಕೂಡ ನಿಮ್ಮ ಈ ದೇಹ ಅಥವಾ ಈ ಮನೆಯನ್ನು ಬಿಡಲೇಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಏಕೆಂದರೆ ಇದು ತುಂಬ ಹಳೇದಾಗ್ಬಿಟ್ಟಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಹಳೆ ಮನೆ ತುಂಬ ಹಳೇದಾಗ್ಬಿಟ್ಟಿದೆ ಅಂದರೆ ಆ ಮನೆಯನ್ನು ಬಿಟ್ಟು ಹೊಸ ಮನೆಗೆ ಹೋಗ್ತಾರಲ್ವಾ, ಅವಕಾಶ ಇದ್ದರೆ. ಬಾಬಾ ಹೇಳ್ತಿದ್ದಾರೆ, ಇಲ್ಲೂ ಸಹ ನಿಮ್ಮದು ಹಳೆ ಮನೆ ಆಗಿಬಿಟ್ಟಿದೆ, ಈಗ ನೀವು ಇದನ್ನು ಬಿಟ್ಟು ಬರಬೇಕು. ಮತ್ತು ಈ ಮನೆಯಲ್ಲಿ ಕಿಟಕಿಗಳು ಇದೆ ಅಂತ ಬಾಬಾ ಹೇಳ್ತಾರೆ. ಯಾವುದದು? ಕಣ್ಣುಗಳು ಅಲ್ವಾ. ಬಾಬಾ ಹೇಳ್ತಾರೆ, ಈ ರೀತಿ ಎಲ್ಲ ಇಂದ್ರಿಯಗಳಿಂದ ಕೂಡಿರುವಂತಹ ಈ ದೇಹ ಅಥವಾ ಈ ಮನೆಯಾಗಿದೆ, ಇದನ್ನು ಬಿಟ್ಟು ನನ್ನನ್ನು ನೆನಪು ಮಾಡಿ ನನ್ನ ಜೊತೆಯಲ್ಲಿ ನೀವು ಬರಬೇಕು. ಇದರ ಮೇಲಿರುವಂಥ ಮೋಹವನ್ನು ತ್ಯಜಿಸಿ. ಅದಕ್ಕೆ ಮೊಟ್ಟ ಮೊದಲು ತಮ್ಮನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಂಡು ಆನಂತರ ತಂದೆಯನ್ನು ನೆನಪು ಮಾಡಿ. या तो बच्चे जानते हैं दो चीज़ें हैं, जीव और आत्मा. मनुष्य जब दुखी होते हैं तो जीव घात करते हैं, आत्मघात नहीं. आत्मा जानती है शरीर के कारण आत्मा को दुख होता है, इसलिए उनको छोड़ना चाहती है. तुम्हारी आत्मा जानती है अभी हम दुखधाम में हैं, या शरीर भी पुराना घर है. बाबा ने समझाया है, यह अकाल तख्त है जो छोड़कर फिर दूसरा लेना होता है. तख्त के बदले घर कहना ठीक है. घर में खिड़कियाँ आदि होती है, इसलिए शरीर को घर कहा जाता है. तख्त के ऊपर राजाई की जाती है. इस समय तो दुखधाम है. हाँ, यह ज़रूर है आत्मा को घर है, अर्थात नए शरीर में बैठे फिर सिंहासन पर बैठ जाना है, राजाई करनी है. दुनिया में ऐसा तो कोई नहीं
जिसको बाप से राजाई मिलती, जब तक बाप ना आए तब तक बादशाही कैसे मिले. ತಂದೆ ಹೇಳ್ತಿದ್ದಾರೆ, ಮಕ್ಕಳೇ ಇಲ್ಲಿ ಎರಡು ವಸ್ತುಗಳಿದೆ. ಅಂದರೆ ಒಂದು ಜೀವ, ಇನ್ನೊಂದು ಆತ್ಮ. ಜೀವ ಅಂದರೆ ಯಾವುದು? ಈ ಶರೀರ. ಆತ್ಮ ಅಂತಂದರೆ ನಾವು ಸ್ವಯಂ, ಒಂದು ಅವಿನಾಶಿ ಶಕ್ತಿ. ಯಾರಾದರೂ ಶರೀರವನ್ನು ಬಿಟ್ಟಾಗ ಅಥವಾ ಏನಾದರೂ ಪರಿಸ್ಥಿತಿಯ ಕಾರಣ ಸೂಸೈಡ್ ಆ ಥರ ಮಾಡ್ಕೊಂಡ ಏನು ಹೇಳ್ತಾರೆ? ಆತ್ಮಘಾತ ಮಾಡಿಕೊಂಡ್ರು ಅಂತ ಹೇಳ್ತಾರೆ, ಆತ್ಮಹತ್ಯೆ ಮಾಡಿಕೊಂಡ್ರು ಅಂತಾನು ಹೇಳ್ತಾರೆ. ಆದರೆ ಬಾಬಾ ಹೇಳ್ತಾರೆ ಈ ಶಬ್ದ ಪೂರ್ತಿ ಅಸತ್ಯ. ಆತ್ಮಘಾತ ಅಥವಾ ಆತ್ಮವನ್ನು ಎಂದಿಗೂ ಕೂಡ ವಿನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ, ತಾವೂ ಕೂಡ ಅದನ್ನು ವಿನಾಶ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆತ್ಮವನ್ನು ಅವಿನಾಶಿ ಎಂದು ಹೇಳಲಾಗುತ್ತೆ. ಅದನ್ನು ಆತ್ಮಘಾತ ಅಂತಲ್ಲ, ಆದರೆ ಜೀವಘಾತ ಎಂದು ಹೇಳಲಾಗುತ್ತೆ. ಈ ಶರೀರವನ್ನು ನಾವು ಬಿಟ್ಟು ಹೋಗ್ಬೋದೇ ಹೊರತು ನಾವು ಸ್ವಯಂ ಆತ್ಮ ಎಂದು ಕೂಡ ವಿನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಆತ್ಮರ ತಿಳಿದುಕೊಂಡಿದ್ದೀರಿ. ಈ ಶರೀರದ ಕಾರಣ ಕೆಲವರು ಏನು ಅಂದ್ಕೊಳ್ತಾರೆ ಅಂದರೆ, ಈ ಶರೀರದ ಕಾರಣ ನಮಗೆ ತುಂಬ ದುಃಖ ಅನುಭವ ಆಗ್ತಿದೆ, ಈ ಶರೀರವನ್ನೇ ಬಿಟ್ಟುಬಿಟ್ರೆ ನಾವು ಈ ದುಃಖದಿಂದನೇ ಬಿಡುಗಡೆ ಆಗ್ಬಿಡ್ತೀವಿ ಅಂತ ಹೇಳಿ ಅಥವಾ ಆ ರೀತಿ ಭಾವಿಸಿ ಅವರು ಜೀವಘಾತವನ್ನು ಮಾಡಿಕೊಳ್ತಾರೆ. ಆದರೆ ತಂದೆ ಹೇಳ್ತಿದ್ದಾರೆ, ನೀವಿರುವುದೇ ಎಲ್ಲಿ? ದುಃಖಧಾಮದಲ್ಲಿ. ಆದ್ದರಿಂದ ಈ ದುಃಖಧಾಮ ನೀವು ಎಲ್ಲಿಗೆ ಹೋಗಿದ್ರೂ ಕೂಡ ದುಃಖನೇ. ಅದು ಕೇವಲ ನಿಮ್ಮ ಶರೀರದಿಂದ ಅನುಭವ ಆಗುತ್ತೆ ಅಂತಾನೇ ಅಲ್ಲ, ಇಲ್ಲಿರುವಂಥ ವಸ್ತುಗಳಿಂದ, ಸಂಬಂಧಗಳಿಂದ, ಪ್ರತಿಯೊಂದರಿಂದ ಇಲ್ಲಿ ನಿಮಗೆ ಅನುಭವ ಆಗೋದು ದುಃಖನೇ. ಅವ್ರಿಗೊಂದು ವಿಷಯ ಗೊತ್ತಿಲ್ಲ, ಏನು ಅಂತಂದ್ರೆ ಮತ್ತೆ ಜನ್ಮ ಪಡಿಬೇಕಾಗಿರೋದು ಕೂಡ ದುಃಖಧಾಮದಲ್ಲಿ ಅಂತ. ಅದಕ್ಕೋಸ್ಕರ ತಂದೆ ಹೇಳ್ತಿದ್ದಾರೆ, ಈ ಹಳೆಯ ಶರೀರದ ಮೇಲಿರುವಂಥ ಮಮತ್ವವನ್ನು ಕೂಡ ಏನು ಮಾಡಿ, ಈಗ ತ್ಯಜಿಸಿಬಿಡಿ. ಇದು ಹಳೆಯ ಶರೀರ ಅಥವಾ ಇದು ಹಳೆಯ ಮನೆ ಆಗ್ಬಿಟ್ಟಿದೆ ಅಂತ ಬಾಬಾ ಹೇಳ್ತಾರೆ. ಇದನ್ನ ಅಕಾಲ ಸಿಂಹಾಸನ ಅಂತ ಬಾಬಾ ಹೇಳ್ತಿರ್ತಾರಲ್ಲ, ಇವತ್ತು ಬಾಬಾ ಹೇಳ್ತಾ ಇರೋದನ್ನ ಅಕಾಲ ಸಿಂಹಾಸನ ಅಂತಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆಂದ್ರೆ ಸಿಂಹಾಸನದಲ್ಲಿ ಕುಳಿತಿರುವಂಥವರು ಒಂದು ರಾಜ ಆಗಿರ್ತಾನೆ, ಉಳಿದವರೆಲ್ಲರೂ ಕೂಡ ಅವರ ಅಂಡರಲ್ಲಿ ಅಥವಾ ಇವರ ಪರಿಣಾಮ ಅವ್ರ ಮೇಲೆ ಬೀಳುತ್ತದೆ, ಇವರ ಅಧಿಕಾರ ಅವ್ರ ಮೇಲೆ ತೋರಿಸಲಿಕ್ಕೆ ಸಾಧ್ಯ. ಆದರೆ ಈ ಶರೀರದಲ್ಲಿ ಈ ಸಮಯದಲ್ಲಿ ನಾವು ಆತ್ಮ ಬಲೆ ರಾಜನೇ, ಆದರೆ ಇವಾಗ ಎಂಥ ಸ್ಥಿತಿಯಲ್ಲಿ ಇದ್ದೀವಿ ಅಂತಂದರೆ ನಮ್ಮ ಇಂದ್ರಿಯಗಳು ಯಾವುದೂ ಕೂಡ ನಾವು ಹೇಳಿದಂಗೆ ಕೇಳುತ್ತಿಲ್ಲ. ಅದಕ್ಕೋಸ್ಕರ ನಾವು ಸಿಂಹಾಸನದ ಮೇಲೆ ಆಸೀನರಾಗಿರುವಂಥ ಅಕಾಲ ತಕ್ತರು ಎಂದು ಹೇಳಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ ಸಮಯದಲ್ಲಿ ಇದನ್ನು ಹಳೆ ಮನೆ ಎಂದು ಹೇಳುವುದು ಸರಿ ಅಂತ ಬಾಬಾ ಹೇಳ್ತಾರೆ. ಹಿಂಗೂ ಕೂಡ ಹೌದು, ಸೃಷ್ಟಿಯ ಆದಿಯ ಸಮಯದಲ್ಲಿ ಸತ್ಯುಗ ಇದ್ದಾಗ ಇದನ್ನು ಮತ್ತೆ ಸಿಂಹಾಸನ ಅಂದರೆ ಆತ್ಮ ಸಿಂಹಾಸನದಲ್ಲಿ ವಿರಾಜಮಾನವಾಗಿದೆ ಎಂದು ಹೇಳಬಹುದು. ಏಕೆಂದರೆ ಆ ಸಮಯದಲ್ಲಿ ಆತ್ಮ ಪುನಃ ಈ ಇಂದ್ರಿಯಗಳ ಮೇಲೆ ತಮ್ಮ ಅಧಿಕಾರವನ್ನು ಚಲಾಯಿಸುತ್ತದೆ, ಪುನಃ ತನ್ನ ರಾಜ್ಯದ ಅಧಿಕಾರ ತನಗೆ ಸಿಗುತ್ತದೆ. ತಂದೆ ಬರದೆ ಈ ರಾಜ್ಯ ಸಿಂಹಾಸನವನ್ನು ಕೊಡಲು ಮತ್ಯಾರಿಗೂ ಕೂಡ ಸಾಧ್ಯ ಇಲ್ಲ, ಭವಿಷ್ಯ ರಾಜ್ಯ ಸಿಂಹಾಸನವನ್ನು ಕೊಡಲಿಕ್ಕೂ ಮತ್ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ತುಮ್ ಜಾನ್ತೆ ಹೋ ಬಾಬಾ ಹಮ್ಕೋ शहंशाह बनाने आए हैं, तो राजाओं का राजा महाराजा बड़े होते हैं, तो बाप कहते हैं तुमको राजाओं का राजा बनाया जाता है, तुम्हारी आत्मा जानती है यह पुराना शरीर छोड़ना है। आत्मा को पहले सतो प्रधान घर मिलता है, सतो प्रधान गुणवान आत्मा है, तो शरीर भी ऐसा ही सतो प्रधान मिलता है। आत्मा समझती है कैसे हम आत्मा को घर मिलता है, उच्च पवित्र आत्माओं को शरीर भी कैसे मिलेगा। पावन बनेंगे तो पावन घर मिलना ज़रूर है, जब पावन बनाने वाला आए तब तो पावन बने। खुद कहते हैं बच्चे तुम याद करते थे अब मैं आया हूँ, कल्प कल्प इस शरीर में आकर यह यज्ञ रचता हूँ। ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ತಂದೆ ನಿಮ್ಮನ್ನು ಮಹಾರಾಜ, ರಾಜರಿಗಿಂತಲೂ ರಾಜರನ್ನಾಗಿ ಮಾಡಬೇಕಂತ ಬಂದಿದ್ದಾರೆ. ಈಗ ತಂದೆ ಹೇಳ್ತಿದ್ದಾರೆ, ಮಕ್ಕಳೇ ನಾನೇ ನಿಮ್ಮನ್ನು ರಾಜರಿಗಿಂತ ರಾಜರನ್ನಾಗಿ ಮಾಡಿದ್ದೆ, ಈಗ ಪುನಃ ಮಾಡ್ತಿದ್ದೀನಿ. ಈಗ ನಿಮ್ಮ ಆತ್ಮ ತಿಳ್ಕೊಂಡಿದೆ ಇದು ತುಂಬ ಹಳೆ ಮನೆ ಆಗಿಬಿಟ್ಟಿದೆ, ಈಗ ಇದನ್ನು ಬಿಡಲೇಬೇಕು. ಆತ್ಮ ಮೊಟ್ಟ ಮೊದಲು ಸತೋ ಪ್ರಧಾನವಾಗಿತ್ತು ಅಂತ ಹೇಳ್ತಿದೆ.
ಆಗ ಸತೋ ಪ್ರಧಾನವಾಗಿರುವ ಮನೆಯೇ ಇತ್ತು ಅಂತ ಹೇಳ್ತಿದ್ದಾರೆ. ಸತೋ ಪ್ರಧಾನ ಗುಣವಂತ ಆತ್ಮ ಆಗಿತ್ತು, ಅದರಿಂದ ಶರೀರವೂ ಸತೋ ಪ್ರಧಾನ. ಈಗ ಆತ್ಮ ತಿಳ್ಕೊಂಡಿದೆ, ಈಗ ನಾವು ಪುನಃ ಅಂತ ಮನೆಗೆ ಹೋಗಬೇಕು ಅಂತ. ಉನ್ನತ ಪವಿತ್ರ ಆತ್ಮರಿಗೆ ಇಂತಹ ಶ್ರೇಷ್ಠ ಶರೀರವು ಸಿಗುತ್ತದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಪಾವನ ಆತ್ಮರಿಗೆ ಪಾವನ ಮನೆ ಸಿಗುತ್ತೆ ಅಂತ ತಂದೆ ತಿಳಿಸ್ತಿದ್ದಾರೆ. ಈ ಶರೀರದ ಮೂಲಕ ಬಂದು ನಾನು ಈ ಯಜ್ಞವನ್ನು ರಚನೆ ಮಾಡ್ತೀನಿ ಅಂತ ಸ್ವಯಂ ಪರಂಪಿತ ಪರಮಾತ್ಮನೇ ಹೇಳ್ತಿದ್ದಾರೆ. ಖುದ್ कहते हैं तुम बच्चे याद करते थे अब मैं आया. ಸ್ವಯಂ ತಂದೆ ಹೇಳ್ತಿದ್ದಾರೆ, ನೀವೇ ನನ್ನ ನೆನಪು ಮಾಡ್ತಿದ್ರಿ. ಯಾವಾಗಿಂದ? ದ್ವಾಪರ ಯುಗದಿಂದ. ಸತ್ಯುಗ ಹತ್ರ ಹೇಳ್ತಾರೆ ಪರಮಾತ್ಮ ನೆನಪಿರಲಿಲ್ಲ, ಆದರೆ ದ್ವಾಪರದಿಂದ ನಾವೇನು ಮಾಡ್ತಾ ಇದ್ದೀವಿ? ದುಃಖ ಹೆಚ್ಚಾದಾಗ, ಭಕ್ತಿ ಮೊದಲಾದಾಗ ಪರಮಾತ್ಮ ನೆನಪು ಮಾಡ್ತಾ ಬಂದ್ವಿ. ಆದರೆ ನಮಗೆ ಭಗವಂತ ಯಾವಾಗ ಸಿಕ್ಕಿದ್ರು? ದ್ವಾಪರ ಕಲಿಯುಗ ನಂತರ ಸಂಗಮ ಯುಗದಲ್ಲಿ. ನೀವು ಇಷ್ಟೊಂದು ನೆನಪು ಮಾಡಿದಿರಲ್ವ, ಅದಕ್ಕೋಸ್ಕರ ನಾನು ಬಂದಿದ್ದೇನೆ, ಯಜ್ಞವನ್ನು ರಚನೆ ಮಾಡಿದ್ದೇನೆ, ಕಲ್ಪಾಂತರವೂ ಕೂಡ ನಾನು ಈ ಶರೀರದಲ್ಲಿ ಬರ್ತೇನೆ. ಇವರ ಹೆಸರನ್ನು ಬ್ರಹ್ಮ ಎಂದು ಇಟ್ಟು ಇವರನ್ನು ನಾನು ದತ್ತಕ್ಕೆ ತೆಗೆದುಕೊಂಡಿದ್ದೇನೆ. गृह सोहार में रहते तुमने बुद्धि से सब कुछ पुरानी चीज़ों का संन्यास कर अपने को आत्मा निश्चय किया है. अभी जीते जी सब संबंध तोड़ने हैं. बाप कहते हैं तुम्हें इस पुरानी दुनिया में रहना नहीं है. समझाया जाता है हमारी एम ऑब्जेक्ट है नर से नारायण व मनुष्य से देवता बनना व स्वर्ग की बादशाही पाना. यह भी समझाया है कि मनुष्य सृष्टि एक ही है. जो चक्र लगाते हैं उनको जाड़ भी कहते हैं. बड़ के जाड़ के भेंट नहीं की जाती है. उनकी आयु बहुत बड़ी होती है. यह जाड़ जब नया है तब हम देवताएं ही रहते हैं. अभी तो पुराना हो गया. इसमें सब गरीब है, पाई पैसे का व्यापार करते हैं. अभी तुम बच्चे ज्ञान रत्नों का व्यापार करते हो. बाप से रतन ले फिर औरों को दे देना है, देते हो. अब तुम्हारी श्रेष्ठ हीरे जैसी बुद्धि बनती है. तुम्हारा व्यापार है ज्ञान रत्नों का. ಈಗ ನೀವು ಮಕ್ಕಳು ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಸಹ ಬುದ್ಧಿಯಿಂದ ಈ ಹಳೆಯ ವಸ್ತುಗಳ ಮೇಲೆ ಸನ್ಯಾಸವನ್ನು ಮಾಡಬೇಕು ಅಂತ ಹೇಳ್ತಿದ್ದಾರೆ. ಹಾಗೂ ತಮ್ಮನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿರಿ. ಜೀವಂತವಾಗಿದ್ದಂಗೆ ಎಲ್ಲ ಸಂಬಂಧವನ್ನು ಬಿಡಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ಇದು ಹಳೆಯ ಪ್ರಪಂಚವಾಗಿದೆ, ಇದರಲ್ಲಿ ನಾವಿನ್ನ ಇರಬಾರದು ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೆ ಬೇಗನೆ ನರನಿಂದ ನಾರಾಯಣ ಆಗಬೇಕು. ಈಗ ನಾವು ನಮ್ಮ ಗುರಿ ಉದ್ದೇಶವೂ ಸಹ ಆಗಿದೆ, ನರನಿಂದ ನಾರಾಯಣ ಆಗುವುದು, ಮನುಷ್ಯರಿಂದ ದೇವತೆಯರಾಗುವುದು ಅಥವಾ ಸ್ವರ್ಗದ ಬಾದಶಾಹಿ ಅಂದರೆ ರಾಜ್ಯವನ್ನು ಪಡೆಯುವುದು. ಅದಕ್ಕೋಸ್ಕರ ತಂದೆ ಹೇಳ್ತಿದ್ದಾರೆ, ಮಕ್ಕಳೇ ಮನುಷ್ಯ ಸೃಷ್ಟಿ ಅನ್ನೋದು ಎಷ್ಟಿರುತ್ತೆ? ಒಂದೇ. ಇದೇ ಸೃಷ್ಟಿ ಮೇಲೆ ಮನುಷ್ಯರದೆಲ್ಲ ಚಕ್ರ ನಡೆಯುತ್ತೆ. ಈಗ ಈ ರೀತಿ ಮಾನವರಾಗಿದ್ದೀವಿ, ಆಮೇಲೆ ಪುನಃ ಇಲ್ಲಿಯೇ ಏನಾಗುತ್ತೆ? ಸ್ವರ್ಗದ ರಚನೆ ಅನ್ನೋದಾಗತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಚಕ್ರ ಅನ್ನೋದು ಸುತ್ತಾ ಇರುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಇದು ಅವಿನಾಶಿಯಾಗಿರುವಂತಹ ಡ್ರಾಮಾ ಆಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಈಗ ನಾವೇ ದೇವತೆಯರಾಗಿದ್ವಿ, ಈಗ ಪೂರ್ತಿ ಶರೀರದ ಸಹಿತ ಎಲ್ಲವೂ ಹಳೆದಾಗ್ಬಿಟ್ಟಿದೆ, ಎಲ್ಲರೂ ಬಡವರಾಗ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ವ್ಯಾಪಾರವೂ ಕೂಡ ಏನು? ಪಾಯಿ ಪೈಸಾ ಅಂದರೆ ಪೈಸಕ್ಕೂ ಸಮವಾಗಿರುವಂತಹ ಅಥವಾ ಅದಕ್ಕೂ ಕಡಿಮೆ ಇರುವಂಥ ವ್ಯಾಪಾರ ಅಷ್ಟೇ ಇಲ್ಲಿ ಮಾಡುವುದು ಅಂತ ಹೇಳ್ತಾರೆ. ಆದರೆ ನೀವೇನು ಮಾಡ್ತಾ ಇದ್ದೀರಿ? ಯಾವ ವ್ಯಾಪಾರ ಮಾಡ್ತಿದ್ದೀರಿ? ಜ್ಞಾನ ರತ್ನಗಳ ವ್ಯಾಪಾರವನ್ನು ಮಾಡ್ತಿದ್ದೀರಿ ಅಂತ ಬಾಬಾ ಹೇಳ್ತಾರೆ. ಬಾಬಾವರು ಒಂದೊಂದು ಮಹಾವಾಕ್ಯ ಕೋಟಿಗಿಂತಲೂ ಜಾಸ್ತಿ. ಇನ್ನಾವಾಗ ಬಾಬಾ ಹೇಳ್ತಾರೆ ಕೊಹಿನೂರು ರತ್ನಗಿಂತಲೂ ಕೂಡ ಜಾಸ್ತಿ ಅಂತ. ಅಂದರೆ ಬಾಬಾ ಹೇಳ್ತಾರೆ, ನೀವು ಇಂತಹ ಶ್ರೇಷ್ಠ ವ್ಯಾಪಾರವನ್ನು ಮಾಡ್ತಿದ್ದೀರಿ, ಈ ಜ್ಞಾನ ರತ್ನಗಳು ನೀವು ತಿಳ್ಕೊಂಡು ಇತರರಿಗೂ ಸಹ ದಾನವನ್ನು ಮಾಡ್ತಿದ್ದೀರಿ. ಇಂತಹ ಶ್ರೇಷ್ಠ ವಜ್ರತುಲ್ಯ ಬುದ್ಧಿ ಆಗ್ಬಿಟ್ಟಿದೆ ನಿಮ್ಮದು ಅಂತ ಹೇಳ್ತಿದ್ದಾರೆ. ಜ್ಞಾನ ರತ್ನೋं के बाद फिर वह रतन भी तुमको अता मिलते हैं. ಮತ್ತೆ ಈ ಸಮಯದಲ್ಲಿ ನಾವು ಜ್ಞಾನ ರತ್ನಗಳನ್ನು ಪಡೆಯುತ್ತಾ ಹಾಗೂ ಎಲ್ಲರಿಗೂ ನೀಡುತ್ತಾ ಈ ವ್ಯಾಪಾರವನ್ನು ಮಾಡ್ತಾ ಮಾಡ್ತಾ ಭವಿಷ್ಯದಲ್ಲಿ ನಮ್ಗೆ ಅಪಾರವಾಗಿರುವಂಥ ರತ್ನಗಳೇ ಸಿಗುತ್ತೆ ಅಂತ ಬಾಬಾ ಹೇಳ್ತಿದ್ದ. ಯಾವಾಗ? ಸತ್ಯಯುಗದಲ್ಲಿ.
ಅಪಾರವಾಗಿರುವಂಥ ರತ್ನಗಳೇ. ಬಾಬಾ ಹೇಳ್ತಾರೆ ಚಿಕ್ಕ ಮಕ್ಕಳಿಗೆ ಕಲ್ಲಿನಲ್ಲಿ ಮಣ್ಣಿನಲ್ಲಿ ಆಟ ಆಡ್ತಾರೆ, ಆದರೆ ಸತ್ಯುಗದಲ್ಲಿ ರತ್ನಗಳಿಂದನೇ ಆಟ ಆಡ್ತಾ ಇರ್ತಾರಂತೆ. ಅಲ್ಲಿ ರತ್ನಗಳ ಬೆಳಕೇ ಇರುತ್ತೆ, ಮನೆಯಲ್ಲೇ ರತ್ನಗಳನ್ನು ಜೋಡಿಸಿರ್ತಾರೆ, ಮೈಯೆಲ್ಲ ರತ್ನ ಹಾಗೂ ಚಿನ್ನದಿಂದ ಕೂಡಿರುವಂಥ ಆಭರಣಗಳಿಂದನೇ ಇರುತ್ತೆ, ಪ್ರತಿದಿನ ವೆರೈಟಿ ಅಂತ. ಅಷ್ಟು ಸುಂದರವಾಗಿರುವಂತಹ ಪ್ರಪಂಚದಲ್ಲಿ ನೀವು ಹೋಗಿ ಮಾಲೀಕರಾಗಿರ್ತೀರಿ ಅಂತ. गाया हुआ है सागर हीरे जवाहरातों की थाली ले तुम्हारे आगे ಬೇಂಟ್ ರಕ್ತೆ ನೋಡಿ, ಒಂದು ಗಾಯನವೂ ಕೂಡ ಇದೆಯಂತ. ಏನಂತ, ಸಮುದ್ರವೇ ವಜ್ರ ಹಾಗೂ ಚಿನ್ನ ಮುತ್ತುಗಳಿಂದ ಕೂಡಿರುವಂತಹ ಪೂರ್ತಿ ಪಾತ್ರೆಯನ್ನು ನಿಮ್ಮ ಎದುರುಗಡೆ ತಂದಿಡುತ್ತೆ ಅಂತ, ಖಜಾನೆಗಳೇ ನಿಮ್ಮ ಎದುರುಗಡೆ ಅರ್ಪಣೆ ಆಗುತ್ತೆ ಅಂತ. ಇದು ಯಾರಿಗ ಮಹಿಮೆ? ನಮ್ಮದೇ ಅಲ್ವಾ. ಅಬ್ ಪಡಾಹಿ और पढ़ाने वाले को जान गए. ಇಂಥ ಶ್ರೇಷ್ಠ ಭಾಗ್ಯ ನಮಗೆ ಸಿಗುತ್ತೆ ಅಂತಂದರೆ ಅದಕ್ಕೆ ಆಧಾರ ಯಾವುದು? ವಿದ್ಯೆ ಹಾಗೂ ಓದಿಸುವಂತಹ ತಂದೆ. ಇವರಿಬ್ಬರನ್ನೂ ಕೂಡ ನೀವು ಈ ಸಮಯದಲ್ಲಿ ಪೂರ್ತಿಯಾಗಿ ಅರ್ಥ ಮಾಡಿಕೊಂಡಿದ್ದೀರಿ. बरोबर हमारा परमपिता परमात्मा ज्ञान का सागर जिसको रूप बसंत भी कहा जाता है, आत्मा ज्ञान रत्नों का मुख से वर्णन करती है, तुम्हारा धंधा ही यह है. ಈಗ ನೀವು ಮಕ್ಕಳು ಜ್ಞಾನ ಸಾಗರನ ಮಕ್ಕಳಾಗಿದ್ದೀರಿ, ಪರಂಪಿತ ಪರಮಾತ್ಮನ ಸಂತಾನ. ನೀವು ಈಗ ರೂಪ ಬಸಂತರಾಗ್ತಾ ಇದ್ದೀರಿ, ಜ್ಞಾನಿ ಯೋಗಿಗಳಾಗ್ತಾ ಇದ್ದೀರಿ ಅಂತ ಹೇಳ್ತಿದ್ದಾರೆ. ಈಗ ನೀವು ಆತ್ಮರು ಜ್ಞಾನ ರತ್ನಗಳನ್ನು ನಿಮ್ಮ ಮುಖದಿಂದ ಎಲ್ಲರಿಗೂ ಕೂಡ ವರ್ಣನೆ ಮಾಡಿ ತಿಳಿಸ್ತೀರಾ. ನಿಮ್ಮ ವ್ಯಾಪಾರವೇ ಇದಾಗಿದೆ. ತುಮ ಅಮೃತ್ ವೇಲೆ ಉಟ್ ಯಾ ಜ್ಞಾನ ರತ್ನೋಂಕ ದಂಧಾಕರ್. ಅದಕ್ಕೆ ತಂದೆ ಹೇಳ್ತಾರೆ, ನಿಮ್ಗೆ ಯಾವ ಜ್ಞಾನ ರತ್ನಗಳಿದೆಯೋ ಅದನ್ನು ಅಮೃತ್ ವೇಲೆಯಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ವ್ಯಾಪಾರ ಮಾಡುವುದು ಅಂತ ಹೇಳ್ತಿದ್ದೆ. ಅಮೃತ್ ವೇಲೆಯಿಂದನೇ ನಾವು ಈ ಜ್ಞಾನ ರತ್ನಗಳ ವ್ಯಾಪಾರವನ್ನು ಮಾಡಬೇಕು. प्रभात अच्छी होती है, कहते हैं राम नाम सिमर प्रभात मोरे मन. यह आत्माओं ने कहा है, मन बुद्धि में है, मनुष्य देह अभिमान में रहते तो कहते हैं मन मेरा शांत नहीं होता. जैसे कि शरीर में मन है, परंतु आत्मा कहती है मेरे मन को बुद्धि को ज्ञान नहीं है, मुझे शांति चाहिए. वह अपने को आत्मा समझते नहीं है. शांति वह अशांत आत्मा होती है. आत्मा कहती है मैं अशांत आत्मा हूँ, मैं शांति आत्मा हूँ, मैं शांत आत्मा हूँ. देह अभिमान वाला कहेगा हमारे मन को शांति कैसे मिले? मन क्या है वह भी समझते नहीं. आत्मा को शांति मिलती है, वह आत्मा के मन को पहले तो आत्मा को जानना पड़े. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ಪ್ರಭಾತ ಸಮಯ ಬಹಳ ಸುಂದರವಾಗಿರುತ್ತೆ, ಆ ಸಮಯದಿಂದಲೇ ನೀವು ಈ ವ್ಯಾಪಾರವನ್ನು ಮಾಡಿ ಅಂತ. ಈಗ ಒಂದು ಹೇಳಿಕೆ ಇದೆ, ರಾಮ ನಾಮದ ಸ್ಮರಣೆಯನ್ನು ಪ್ರಭಾತ ಸಮಯದಲ್ಲಿ ಮಾಡಿದ್ರೆ ಮನಸ್ಸು ತುಂಬ ಪ್ರಫುಲ್ಲಿತವಾಗಿರುತ್ತೆ ಎನ್ನುವಂಥ ಗಾಯನ ಯಾವುದಿದೆಯೋ ಅದನ್ನು ಈ ಸಮಯದಲ್ಲಿ ತಂದೆ ಹೇಳ್ತಾರೆ. ಮಕ್ಕಳೇ ಬೆಳಗ್ಗೆ ತಂದೆ ನೆನಪು ಮಾಡಿ ತಂದೆ ತಿಳಿಸುವಂಥ ಜ್ಞಾನರತ್ನವನ್ನು ಕೇಳಿ ಎಲ್ಲರಿಗೂ ಕೂಡ ಹೇಳಿ ಅಂತ. ಈ ಗಾಯನವು ಕೂಡ ಆತ್ಮನೇ ಹೇಳಿದೆ. ಈಗ ಮನಸ್ಸು ಬುದ್ಧಿ ಎಲ್ಲಿದೆ? ಮನಸ್ಸು ಬುದ್ಧಿ ಎಲ್ಲಿರುತ್ತೆ? ಅದು ಮನಸ್ಸು ಬುದ್ಧಿ ಎಲ್ಲಿರುತ್ತೆ? ಮನಸ್ಸು ಬುದ್ಧಿ ಶರೀರದಲ್ಲಿರುತ್ತಲ್ವಾ? ಎಲ್ಲಿರುತ್ತೆ? ಆತ್ಮದಲ್ಲೇ ಇರುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಆತ್ಮದ ಇಂದ್ರಿಯನೇ ಅಲ್ವಾ ಮನಸ್ಸು ಬುದ್ಧಿ ಸಂಸ್ಕಾರ. ಕೋರ್ಸಿನಲ್ಲಿ ಫಸ್ಟ್ ದಿನ ಏನು ಹೇಳುತ್ತಾರೆ ನಮಗೆ? ಆತ್ಮದ ಪರಿಚಯ ಕೊಡುವಾಗ ಇಂದ್ರಿಯಗಳ ಬಗ್ಗೆ ತಿಳಿಸ್ತಾರಲ್ಲ. ಈಗ ಬಾಬಾ ಅದನ್ನೇ ಸ್ಪಷ್ಟ ಮಾಡ್ತಿದ್ದಾರೆ. ಶಾಂತ ಅಥವಾ ಅಶಾಂತ ಆಗುವುದು ಶರೀರ ಅಲ್ಲ, ಆತ್ಮ. ಅದಕ್ಕೆ ಹೇಳುತ್ತಾರೆ ನಾನು ಅಶಾಂತನಾಗಿದ್ದೇನೆ ಅಥವಾ ನಾನಿವಾಗ ಶಾಂತನಾಗಿದ್ದೇನೆ ಅಂತ. ಇವಾಗ ಮೊಟ್ಟ ಮೊದಲು ತಿಳ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಆತ್ಮಕ್ಕೆ ಶಾಂತಿ ಬೇಕಾ ಅಥವಾ ಆತ್ಮದ ಮನಸ್ಸಿಗೆ ಬೇಕಾ ಅಂತ. ಯಾರಿಗೆ ಶಾಂತಿ ಬೇಕು? ಮನಸ್ಸಿಗೆ ಬೇಕಾಗಿಲ್ಲ. ಆತ್ಮ ಆಲ್ರೆಡಿ ಶಾಂತಿ ಸ್ವರೂಪನೇ ಅಲ್ವಾ? ಯಾರಿಗೆ ಶಾಂತಿ ಬೇಕು? ಆತ್ಮಕ್ಕೆ ಶಾಂತಿ ಬೇಕಾ ಅಥವಾ ಆತ್ಮದ ಮನಸ್ಸಿಗೆ ಶಾಂತಿ ಬೇಕಾ ಅಂತ ಕೇಳ್ತೀವಿ. ಬೇಕೇ ಆಗಿಲ್ಲ, ಆತ್ಮದಾಗ ಎಲ್ಲ ಆಯ್ತು. ಮನಸ್ಸಿಗೆ ಆಲ್ರೆಡಿ ಮನಸ್ಸಿಗೆ ಶಾಂತಿ.
ಮಕ್ಕಳು ಬೇಕಿಲ್ಲ, ಮನಸ್ಸಿಗೆ ಬೇಕಿಲ್ಲ, ಆತ್ಮದ ಸ್ವಧರ್ಮದ ಶಾಂತಿ ಅಥವಾ ಸಿಗುತ್ತೇವೆ ಬಂದರೆ ಸಾಕು. ಅಂದರೆ ಬಾಬಾ ಹೇಳ್ತಿದ್ದಾರೆ, ಹೊರಗಿನವರು ಯಾಕೆ ಹೇಳ್ತಾರೆ ನನ್ನ ಮನಸ್ಸಿಗೆ ಶಾಂತಿ ಬೇಕು ಅಂತ. ಹೊರಗೆ ಹೇಳ್ತಾರೆ ಮನಸ್ಸಿಗೆ ಶಾಂತಿ ಬೇಕು ಅಂತ, ಆದರೆ ಶಾಂತಿ ಬೇಕಿರೋದು ಮನಸ್ಸಿಗಲ್ಲ, ಬಾಬಾ ಹೇಳ್ತಾರೆ ಆತ್ಮಕ್ಕೆ. ಆದರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಆತ್ಮಕ್ಕೂ ಕೂಡ ಶಾಂತಿ ಬೇಕಿಲ್ಲ. ಆತ್ಮದ ಸ್ವಧರ್ಮನೇ ಶಾಂತಿ, ಆದರೆ ನಾವು ಆ ಸ್ವಧರ್ಮದಲ್ಲಿ ಸ್ಥಿತರಾಗಬೇಕು ಅಂತ ಹೇಳ್ತಿದ್ದಾರೆ. ಆವಾಗ ನಮ್ಮಲ್ಲಿರುವಂಥ ಶಾಂತಿಯ ಅನುಭವ ನಮಗೆ ಆಗುತ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಈ ಶರೀರದ ಇಂದ್ರಿಯಗಳಲ್ಲಿ ಮನಸ್ಸಿದೆ ಅಂತ ಹೊರಗಿನವ್ರು ತಿಳ್ಕೊಳ್ತಾರೆ, ಅದಕ್ಕೋಸ್ಕರ ಶಾಂತಿ ವಿನಾಶಿ ಅಂತ ಅವ್ರು ತಿಳ್ಕೊಳ್ತಾರೆ. ಶಾಂತಿ ಯಾವಾಗೋ ಪಡೆಯುವುದು ಅಥವಾ ಯಾರಿಂದಲೋ ಪಡೆಯುವುದು, ಯಾವ ಸ್ಥಾನದಲ್ಲೋ ಹೋಗೋದ್ರೂ ಅದು ಅನುಭವ ಆಗೋದು ಅಂತ ಅಂದ್ಕೊಳ್ತಾರೆ. ಅಂದರೆ ಬಾಬಾ ಹೇಳ್ತಿದ್ದಾರೆ ತಮ್ಮ ಸ್ವಧರ್ಮನೇನೋ ಶಾಂತಿಯಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಈಗ ಮನಸ್ಸಿಗೆ ಶಾಂತಿ ಬೇಕೆನ್ನೋದು ಪೂರ್ತಿ ಅಸತ್ಯ. ಮನಸ್ಸಂದರೆ ಏನೋ ಅಂತಾರೆ ಹೊರಗಿನವ್ರಿಗೆ ಗೊತ್ತಿಲ್ಲ. ಮನಸ್ಸು ಎನ್ನುವುದು ಒಂದು ಇಂದ್ರಿಯ ಅಷ್ಟೇ ಅಂತ ಬಾಬಾ ಹೇಳ್ತಿದ್ದಾರೆ. ನೀವು ಎಲ್ಲಿರ್ತೀರೋ ಅದರ ಅನುಭವ ಏನು ಮಾಡುತ್ತೆ, ಮನಸ್ಸು ಮಾಡುತ್ತದೆ ಅಷ್ಟೇ ಅಂತ ಬಾಬಾ ಹೇಳ್ತಿದ್ದಾರೆ. ಇವಾಗ ನೀವು ಶತ್ರು ನೆನೆಸ್ಕೊಂಡ್ರೆ ಕೋಪ ಬರುತ್ತೆ, ಅದೇ ನಿಮ್ಮ ಅತಿ ಪ್ರಿಯವಾದಂಥ ಸ್ನೇಹಿತರ ನೆನೆಸ್ಕೊಂಡ್ರೆ ಒಳ್ಳೆ ಸ್ನೇಹದ ಭಾವನೆ, ಪ್ರೀತಿಯ ಭಾವನೆ ಬರುತ್ತೆ. ಅಂದರೆ ಮನಸ್ಸಿನ ಕರ್ತವ್ಯ ಏನೋ ಎಲ್ಲಿ ಇಡ್ತಿರೋ ಅದರ ಅನುಭವ ಅಷ್ಟೇ ಮಾಡುತ್ತದೆ. ಸಂಕಲ್ಪ ಮಾತ್ರ ಮಾಡುವುದು ಮನಸ್ಸಿನ ಕರ್ತವ್ಯ, ಆದರೆ ಪೂರ್ತಿಯಾಗಿ ಶಕ್ತಿ ಇರುವುದೆಲ್ಲಿ, ಯಾವುದರಲ್ಲಿ, ಆತ್ಮದಲ್ಲಿ ಅಂತ ಬಾಬಾ ಹೇಳ್ತಿದ್ದಾರೆ. ಯಹ ಶರೀರ ತುಮಾರೆ ಆರ್ಗನ್ಸ್ ಹೇ, ಇನ್ಸೆ ಚಾಹೆ ಕಾಮ್ ಲೋ ಚಾಹೆ ಸ್ವಧರ್ಮೇ ಟಿಕೋ. ಅದಕ್ಕೆ ನೋಡಿ ಬಾಬಾ ಹೇಳ್ತಿದ್ದಾರೆ, ಈ ಇಂದ್ರಿಯಗಳು ಕೂಡ ನೀವು ಎಲ್ಲಿ ಇಡ್ತೀರೋ, ನೀವು ಇವಾಗ ಕೆಲಸದಲ್ಲಿಟ್ಟರೆ ಕೆಲಸ ಮಾಡುತ್ತದೆ, ನಿಮ್ಮ ಸ್ವಧರ್ಮದಲ್ಲಿಟ್ಟರೆ ಆ ಸ್ವಧರ್ಮದ ಅನುಭವವನ್ನು ಮಾಡಿಸುತ್ತದೆ ಅಂತ ಬಾಬಾ ಹೇಳ್ತಿದ್ದಾರೆ. सन्यासी भी इस बात को नहीं जानते हैं, वह तो कह देते हैं आत्मा सो परमात्मा, परमात्मा सो आत्मा, परंतु ताकत कैसे मिले जो शांति में रह सके. जब बाप को याद करे तभी तो ताकत मिले, सिर्फ शांति से भी कोई फायदा नहीं. ಹೊರಗಿನ ಸನ್ಯಾಸಿಗಳು ಏನು ಹೇಳ್ತಾರೆ, ಆತ್ಮನೇ ಪರಮಾತ್ಮ, ಪರಮಾತ್ಮನೇ ಆತ್ಮ ಎಂದು ತಿಳ್ಕೊಳ್ತಾರೆ, ಇದರಿಂದ ಶಕ್ತಿ ಸಿಗಲ್ಲ ಅಂತ ಹೇಳ್ತಾರೆ ಬಾಬಾ. ಅದು ಹೇಗೆ ಅಂತಂದರೆ, ಇವಾಗ ಸ್ವಯಂ ಅವ್ರು ಹೆಂಗಿದ್ದಾರೆ, ಅಶಾಂತರಾಗಿದ್ದಾರೆ, ದುಃಖಿತರಾಗಿದ್ದಾರೆ, ಕ್ರೋಧಿಯಾಗಿದ್ದಾರೆ. ಅಂದರೆ ಇವರೇ ಪರಮಾತ್ಮ ಅಂತ ಅನ್ಕೊಂಡ್ಬಿಟ್ರೆ ಪರಮಾತ್ಮ ಆತ್ಮ ಅಲ್ಲಿ ಸಮವಾಗಿ ಬಿಡ್ತಾರೆ. ಆದರೆ ಬಾಬಾ ಹೇಳ್ತಾರೆ ಆತ್ಮ ಪರಮಾತ್ಮ ಸಮ ಆಗಲಿಕ್ಕೆ ಅಥವಾ ನಮ್ಮಲ್ಲೇ ಪರಮಾತ್ಮ ಇರಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ಶಕ್ತಿಗಳ ಸಾಗರರಾಗಿದ್ದಾರೆ, ಅವರು ನಮ್ಮಿಂದ ಭಿನ್ನ, ಆದರೆ ಅವರು ನಮಗೆ ತಂದೆ ಆಗಿದ್ದಾರೆ. ಇವಾಗ ಆ ಪರಮಾತ್ಮನನ್ನು ಸರ್ವಶಕ್ತಿವಂತ ನೆನಪು ಮಾಡಿದಾಗ ಮಾತ್ರ ನಮಗೆ ಆತ್ಮಕ್ಕೆ ಶಕ್ತಿ ಸಿಗುತ್ತದೆ. ಹೊರಗಿನವರು ನಮ್ಮಲ್ಲೇ ಪರಮಾತ್ಮ ಇದ್ದಾರೆ ಅಂದ್ಕೊಳ್ಳೋದ್ರಲ್ಲಿ ಸರ್ವಶಕ್ತಿವಂತರಾಗಿರುವ ಪರಮಾತ್ಮನ ಶಕ್ತಿ ಏನಾಯಿತು, ಇಲ್ಲಿ ದುಃಖಿ ಅಥವಾ ಅಶಾಂತಿ ಆಗಿರುವಂಥ ಶಕ್ತಿಯನ್ನು, ಕಲೆಗಳನ್ನು ಕಳ್ಕೊಂಡಿರುವಂಥ ಆತ್ಮಕ್ಕೆ ಸಮ ಮಾಡಿಬಿಟ್ರು. ಅದಕ್ಕೋಸ್ಕರ ಪರಮಾತ್ಮನನ್ನು ಅವರು ನೆನಪು ಮಾಡಬೇಕಂತ ಅಂದ್ಕೊಂಡಿಲ್ಲ, ಅದಕ್ಕೆ ಅವರಿಗೆ ಶಕ್ತಿಯೂ ಕೂಡ ಸಿಗಲಿಲ್ಲ. ಆದರೆ ಈಗ ಪರಮಾತ್ಮ ಸತ್ಯ ತಿಳಿಸ್ತಿದ್ದಾರೆ, ಮಕ್ಕಳೇ ನೀವು ಆತ್ಮ ಪರಮಾತ್ಮನಿಂದ ಭಿನ್ನರಾಗಿದ್ದೀರಿ. ಆ ಸರ್ವಶಕ್ತಿವಂತರಾಗಿರುವಂಥ ಪರಮಾತ್ಮ ನೆನಪಿನಿಂದ ನಿಮ್ಮ ಆತ್ಮಕ್ಕೆ ಪುನಃ ಶಕ್ತಿ ಸಿಗುತ್ತೆ. ಮತ್ತು ಕೇವಲ ಇಲ್ಲಿ ಶಾಂತಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದಿದ ತಕ್ಷಣ ಕೇವಲ ಶಾಂತಿ ಸಿಕ್ಕಿದ್ರೆ ಸಾಕು ಅಥವಾ ಅನುಭವನೇ ದೊಡ್ಡದು ಅಂತ ಅಂದ್ಕೊಳ್ಬೇಡಿ. ಬಾಬಾ ಹೇಳ್ತಾರೆ ಕೇವಲ ಆ ಶಾಂತಿಯ ಅನುಭವದಿಂದಲೇ ಯಾವ ಲಾಭವೂ ಕೂಡ ಇಲ್ಲ. ಪರಮಾತ್ಮನ ಸಮಾನ ಸರ್ವಶಕ್ತಿಗಳಲ್ಲೂ ಕೂಡ ನೀವೇನಾಗಬೇಕು, ಸಂಪನ್ನರಾಗಬೇಕು ಅಂತ ಹೇಳ್ತಿದ್ದಾರೆ. वह समझते हैं हम आत्मा सो परमात्मा, हम आत्मा परमात्मा के लोक में चली जाएगी और कुछ भी नहीं जानते हैं, पुनर्जन्म ही भूल जाते हैं, 84 जन्मों की ही भूल जाते. ಸನ್ಯಾಸಿಯರದೇನೋ ಒಂದೇ ಒಂದು ಲಕ್ಷ್ಯ, ಏನೋ ಆತ್ಮನೇ ಪರಮಾತ್ಮ, ಪರಮಾತ್ಮನೇ ಆತ್ಮ. ಆದರೆ ಪರಮಾತ್ಮನ ಧಾಮ ಯಾವುದಿದೆಯೋ ಅಲ್ಲಿ ನಾವು ಹೋಗ್ಬೇಕು. ಇದೊಂದೇ ಲಕ್ಷ್ಯವನ್ನು ಇಟ್ಕೊಂಡು ಅವರಷ್ಟು ಒಂದು ಪರಿಶ್ರಮವನ್ನು ಪಡ್ತಾರೆ, ಹಠಯೋಗವನ್ನು ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಅವರು ಅದಕ್ಕೆ ಎಷ್ಟೊಂದು ಹಠಯೋಗವನ್ನು ಮಾಡ್ಕೊಂಡು ಬಾಬಾ ಉದಾಹರಣೆ ಹೇಳ್ತಿರ್ತಾರೆ. ಕಾಶಿ ಕಲ್ವಟ ಅಂತ ಕತ್ತಲ ಬಾವಿ, ಅಂದರೆ ಬಾಬಾ ಹೇಳ್ತಾರೆ ಖಡ್ಗುಗಳ ಒಂದು ಬಾವಿ ಅದು. ಅಲ್ಲಿ ಅವ್ರ ನೂಕು ಅಲ್ಲಿ ಹೋಗ್ಬಿಟ್ರೆ ಇನ್ನು ಸಾಕು ನಮಗೆ ಮುಕ್ತಿನೇ ಸಿಕ್ತು ಅಂತ ಅನ್ಕೊಂಡ್ಬಿಡ್ತಾರೆ. ಇಲ್ಲೇ ಶರೀರ ಬಿಟ್ಬಿಡ್ತೀವಲ್ವ, ಇನ್ನು ನಮಗೆ ಮುಕ್ತಿನೇ ಸಿಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಆ ರೀತಿ
ಪರಿಶ್ರಮ ಪಡುವುದಲ್ಲ, ಮುಕ್ತಿಯಂತೂ ಪ್ರತಿಯೊಬ್ಬರಿಗೂ ಸಿಗುತ್ತದೆ. ಆದರೆ ಪುರುಷಾರ್ಥ ಮಾಡಬೇಕಾಗಿರೋದು ಜೀವನ್ ಮುಕ್ತಿಗೋಸ್ಕರ. ಅವರು ಪುನರ್ಜನ್ಮದ ಬಗ್ಗೆ ಕೂಡ ತಿಳ್ಕೊಂಡಿಲ್ಲ, ಅದನ್ನು ಕೂಡ ಅವರು ಮರೆತು ಹೋಗ್ಬಿಟ್ಟಿದ್ದಾರೆ. ಮೋಕ್ಷ ಎಂದು ಅವರು ತಿಳಿದುಕೊಳ್ತಾರೆ. ಇದು ಕೂಡ ಅಸತ್ಯನೇ ಅಂತ ಹೇಳ್ತಿದ್ದಾರೆ. बाप सम्मुख समझाते हैं, तुम समझते हो अभी हमें बाप के गले का हार बनना है. ಈಗ ನಿಮ್ಮ ಸಮ್ಮುಖದಲ್ಲಿ ಯಾರಿದ್ದಾರೆ? ಸ್ವಯಂ ತಂದೆಯೇ ಇದ್ದಾರೆ. ಅವರೇ ನಿಮ್ಗೆ ಅರ್ಥ ಮಾಡಿಸ್ತಿದ್ದಾರೆ, ನೀವೇ ನನ್ನ ಕೊರಳಿನ ಹಾರ ಆಗಬೇಕು ಅಂತ ಹೇಳ್ತಿದ್ದಾರೆ. हम असल उस बाप के गले का हार थे, अब नाटक पूरा होता है. ನಾವು ನಿಜವಾಗ್ಲೂ ಕೂಡ ಬಾಬಾರವರ ಕೊರಳಿನ ಹಾರವಾಗಿದ್ವಿ, ಅಂದರೆ ಪರಮಾತ್ಮನ ಜೊತೆಯಲ್ಲೇ ಪರಮಧಾಮದಲ್ಲೇ ಇರುವಂಥವರಾಗಿದ್ವಿ. ಆದರೆ ಈಗ ನಾಟಕದ ಅನುಸಾರ ಇಲ್ಲಿ ಪಾತ್ರ ಮಾಡಲು ಕೆಳಗೆ ಬಂದಿದ್ವಿ. ಈಗ ನಾಟಕ ಎಲ್ಲ ಮುಗೀತು. ಈಗ ಮತ್ತೆ ಎಲ್ಲಿಗೆ ಹೋಗ್ಬೇಕು? नाटक में एक्टर खेलते भी रहते हैं और टाइम भी देखते रहते हैं. अब नाटक पूरा होता है, बाकी इतना टाइम है. टाइम पूरा हुआ, सब एक्टर्स आकर खड़े हो जाते हैं, फिर ड्रेस बदली कर घर चले जाते हैं. हो बहु ऐसा तुम्हारा भी पाठ है. बाबा आया है लेने लिए, यह प्रश्न ही नहीं उठता आत्माएं वाह होगी वा नहीं. हमारा काम है वर्षा लेना. जरूर आत्माएं होगी तब तो आती रहती है, वृद्धि को पाती रहती है. अभी भी आती रहती है, तब तो बर्थ कंट्रोल आदि करते हैं. आत्माओं को वहाँ से स्टेज पर आना ही है, फिर बर्थ कंट्रोल क्या करेंगे? जो कुछ बची कुछ ही आत्माएं हैं, सब कुछ आएगी. इसलिए तो वृद्धि होती रहती है, वृद्धि होनी ही है. यह तुम बच्चों को पता है. जो कुछ पिछाड़ी वाले रहे हुए हैं वो आते जाएंगे. जैसे मच्छर देखो रात को आए और सुबह को देखो तो सब मरे हुए होंगे, परंतु उनको कोई हिसाब किताब थोड़े ही है. यह जो बड़े बड़े शानदार है वह कितना माता मारते हैं ना, खोज करते रहते हैं. जैसे ज्ञान की ऊंचाई है तो माया भी कम नहीं है. देखो श्रीमत पर क्या क्या बन रहे हैं. श्रीमत क्या कहती है और साइंस वाले क्या कहते हैं. सुख भी है तो इन चीज़ों से विनाश भी होना है. ಈಗ ನೀವು ತಿಳ್ಕೊಂಡಿದ್ದೀರಿ ಹೆಂಗೆ ಡ್ರಾಮಾದಲ್ಲಿ ಒಂದು ಪಾತ್ರ ಮಾಡಬೇಕು ಅಂದರೆ ಆ್ಯಕ್ಟರ್ಸ್ ಬರ್ತಾರೆ, ಪಾತ್ರ ಮಾಡ್ತಾರೆ. ಪಾತ್ರ ಮಾಡ್ತಾ ಇದ್ದಾರೆ ಅಂದರೆ ಪಾತ್ರ ಮುಗಿಯುವಂಥ ಸಮಯ ಬರ್ತಿತ್ತಂದರೆ ಒಂದು ಗಮನ ಪಾತ್ರದ ಮೇಲೆ ಇರುತ್ತೆ, ಇನ್ನೊಂದು ಗಮನ ಸಮಯದ ಮೇಲೆ ಇರುತ್ತೆ. ಸಮಯ ಮುಗಿದಾದ್ಮೇಲೆ ಹೋಗಬೇಕು ಅಂತ. ಸಮಯ ಬಂತು ಅಂತಂದರೆ ಅವರು ಎದ್ದು ನಿಂತು ಬಂದು ಅವ್ರ ಕಾಸ್ಟ್ಯೂಮನ್ನು ಬೆಚ್ಚಿ ನಾರ್ಮಲ್ ಮನೆಯಿಂದ ಹೆಂಗೆ ಬಂದರು ಅದೇ ಕಾಸ್ಟ್ಯೂಮ್ ಹಾಕ್ಕೊಂಡು ಪುನಃ ಏನು ಮಾಡ್ತಾರೆ, ಅವರು ಮನೆಗೆ ಹೋಗ್ತಾರೆ. ಅದೇ ರೀತಿ ಬಾಬಾ ಹೇಳ್ತಿದ್ದಾರೆ, ಈಗಲೂ ಕೂಡ ನೀವು ಮನೆಗೆ ಹೊರಡುವಂಥ ಸಮಯ ಆಗಿದೆ. ಅದಕ್ಕೋಸ್ಕರ ಈ ಹಳೆಯ ದೇಹ ಅಥವಾ ಈ ಹಳೆಯ ಮನೆಯನ್ನು ಬಿಡಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಮತ್ತು ಇನ್ನೊಂದು ಮಾತು ಏನು ಅಂತಂದರೆ, ಕೆಲವರಿಗೆ ಪ್ರಶ್ನೆ ಬರುತ್ತೆ, ಏನಂತ, ಪರಮಧಾಮದಲ್ಲಿ ಇನ್ನೂ ಆತ್ಮರಿದ್ದಾರಾ ಇಲ್ವಾ, ಬರ್ತಾರಾ ಇಲ್ವಾ ಅಂತ ಅಲ್ವಾ. ಬಾಬಾ ಹೇಳ್ತಿದ್ದಾರೆ, ಒಂದು ವಿಷಯ, ಪುರುಷಾರ್ಥಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳಿಂದ ಉನ್ನತಿ ಆಗುತ್ತೆ, ಇದರಿಂದ ಏನು ವೃದ್ಧಿ ಆಗೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ನಿಮ್ಮ ಕೆಲಸ ಏನು, ನನ್ನಿಂದ ಆಸ್ತಿ ಪಡೆಯೋದು, ಅದು ಮಾತ್ರ ಮಾಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಮತ್ತು ಸರಿ, ಇದಕ್ಕೂ ಕೂಡ ಉತ್ತರ ಬಾಬಾ ತಿಳಿಸ್ತಿದ್ದಾರೆ. ಏನು ನಮ್ಮ ವಿಚಾರ ಏನು, ಪರಿಣಾಮದಲ್ಲಿ ಆತ್ಮರು ಬರ್ತಾರಾ ಇಲ್ವಾ, ಇದ್ದಾರಾ ಇಲ್ವಾ, ಇದ್ದಾರೆ ಅಂತ ಬಾಬಾ ಹೇಳ್ತಾರೆ. ಬಾಬಾ ಏನು ಹೇಳ್ತಾರೆ, ಅಂತಿಮ ಕ್ಷಣ ವಿನಾಶ ಆಗುವ ಸಮಯದಲ್ಲೂ ಕೂಡ ಬಾಬಾ ಹೇಳ್ತಾರೆ, ಒಂದು ಸೆಕೆಂಡ್ ಬಂದು ಹೋಗುವಂಥ ಆತ್ಮರದು ಕೂಡ ಇಲ್ಲಿ ಪಾತ್ರ ಇರುತ್ತೆ. ಸಂಪೂರ್ಣ ಅವ್ರ ಮನೆಯಲ್ಲೇ ಇರ್ತಾರೆ ಬಾಬಾವ್ರ ಜೊತೆ. ಒಂದು ಸೆಕೆಂಡ್ ಬಂದು ಹೋಗುವಂಥ ಪಾತ್ರವೂ ಕೂಡ ಕೆಲವರಿಗಿರುತ್ತೆ. ಪೂರ್ತಿ 5,000 ವರ್ಷದ ನಾಟಕವನ್ನು ಮಾಡುವಂಥ ಪಾತ್ರವೂ ಕೂಡ ಇಲ್ಲಿ ಇದೆ ಅಂತ ಬಾಬಾ ಹೇಳ್ತಾರೆ. ಅದರ ಆಧಾರದ ಮೇಲೆ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ಇನ್ನೂ ಪರಮಧಾಮದಲ್ಲಿ ಆತ್ಮರು ಬರ್ತಾ ಇರ್ತಾರೆ, ಎಲ್ಲ ಉಳಿದವರು ಇರ್ತಾರೆ, ಆತ್ಮರು ಅವರು ಬರಲೇಬೇಕು ಅಂತ ಬಾಬಾ ಹೇಳ್ತಾರೆ. ಇಲ್ಲಿ ಹೆಂಗೆ ಸೊಳ್ಳೆಗಳು ರಾತ್ರಿ ಹೊತ್ತು ಕಾಣಿಸ್ಕೊಡುತ್ತೆ, ಬೆಳಗ್ಗೆ ಹೊತ್ತೆಲ್ಲ ಸತ್ತು ಹೋಗ್ಬಿಡುತ್ತಲ್ಲ, ಅಂದರೆ ಅವರ ಆಯುಷ್ಯ ಏನಿರುತ್ತೆ ತುಂಬ ಕಡಿಮೆ ಇರುತ್ತೆ. ಅದೇ ರೀತಿ ಅವ್ರದ್ದು ಕೂಡ ಕಡಿಮೆ ಲೆಕ್ಕಾಚಾರ ಇರುತ್ತೆ ಅಂತ ಬಾಬಾ ಹೇಳ್ತಾರೆ. ಬರ್ತಾರೆ, ಚಿಕ್ಕದಾಗಿರುವಂಥದ್ದು ಪಾತ್ರ ಮಾಡಿ ಪುನಃ ಶಿಕ್ಷೆಯನ್ನು ಪಡೆದು ಅವರು ಕೂಡ ವಾಪಸ್ ಹೋಗಲೇಬೇಕಾಗತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಅದಕ್ಕೆ ತಾನೇ ಈಗಲೂ ಕೂಡ ಬರ್ತ್ ಕಂಟ್ರೋಲ್ ಪ್ಲಾನಿಂಗ್ ಮಾಡ್ತಿರೋದು ಅಂತ ಬಾಬಾ ಹೇಳ್ತಾರೆ. ಇವರು ಎಷ್ಟು ಬರ್ತ್ ಕಂಟ್ರೋಲ್ ಮಾಡಿದ್ರೆ ಏನೋ ಅವರೆಲ್ಲರೂ ಕೂಡ ಬರಲೇಬೇಕು.
ಈ ಪ್ರಪಂಚದ ಇನ್ನ ಜನಸಂಖ್ಯೆ ಜಾಸ್ತಿ ಆಗಲೇಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಅವಾಗ 10 ಜನ 7 ಜನ ಇದ್ರೂ ಕೂಡ ಜನಸಂಖ್ಯೆ ಅಷ್ಟು ಕಾಣಿಸ್ತಿರ್ಲಿಲ್ಲ. ಇವಾಗ ಇಬ್ಬರಿಂದ ಇವಾಗ ಒಬ್ಬರಾದರೂ ಕೂಡ ಜನಸಂಖ್ಯೆ ಎಷ್ಟಾಗಿದೆ, ಜಾಸ್ತಿ ಆಗಿದೆ. ಇದಕ್ಕೆ ಕಾರಣ ಪ್ರಪಂಚದ ಗವರ್ನಮೆಂಟ್ ಅವ್ರಿಗೆ ಇನ್ನೂ ತಿಳಿತಾ ಇಲ್ಲ. ಅದೇ ಸತ್ಯ ಬಾಬಾ ಹೇಳ್ತಿದ್ದಾರೆ, ಪರಮಧಾಮದ ಎಲ್ಲ ಆತ್ಮರು ಕೆಳಗಡೆ ಬರಲೇಬೇಕು ಅಂತ ಹೇಳ್ತಿದ್ದಾರೆ. ಈಗ ಪ್ರಪಂಚದಲ್ಲಿ ಸೈನ್ಸ್ ಎಷ್ಟೊಂದು ಡೆವಲಪ್ ಆಗ್ತಿದೆ ನೋಡಿ ಅಂತ ಬಾಬಾ ಹೇಳುತ್ತೆ. ಸೈನ್ಸ್ ಎಷ್ಟೊಂದು ಹುಡುಕ್ತಿದ್ದಾರೆ, ಎಷ್ಟೊಂದು ಇನ್ವೆನ್ಷನ್ ಮಾಡ್ತಿದ್ದಾರೆ, ಎಷ್ಟೊಂದು ಡಿಸ್ಕವರ್ ಮಾಡ್ತಿದ್ದಾರೆ. ಇದೆಲ್ಲವೂ ಕೂಡ ಬಾಬಾ ಹೇಳ್ತಿದ್ದಾರೆ ಅವರು ಸುಖಕ್ಕೋಸ್ಕರ ಮಾಡ್ತಾರೆ. ಬಲೆ ಇದರಿಂದ ಅಲ್ಪಕಾಲಿಕ ಸುಖ ಸಿಗ್ಬೋದು, ಆದರೆ ಇದರಿಂದನೇ ಏನಾಗುತ್ತೆ, ವಿನಾಶ ಆಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಬಾಬಾ ಶ್ರೀಮತ ಏನು ಹೇಳುತ್ತೆ, ಸೈನ್ಸ್ನವ್ರು ಏನು ಮಾಡ್ತಿದ್ದಾರೆ ನೋಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಬಲ್ಲೆ ಬಾಬಾ ಇದನ್ನು ಹೇಳ್ತಾರೆ, ಅವ್ರದ್ದು ಕೂಡ ಪಾತ್ರ ಹಂಗಿದೆ. ಆ ಪಾತ್ರ ಇಲ್ಲ ಅಂದರೂ ಕೂಡ ಈ ಸೃಷ್ಟಿ ನಡೀಗಲ್ಲ. ಅದಕ್ಕೋಸ್ಕರ ಅವರ ಪಾತ್ರ ಅನುಸಾರ ಅದು ನಡೀಲೇಬೇಕು ಅಂತ. ಬಾಬಾ ಹೇಳ್ತಿದ್ದಾರೆ, ಸಪೋಸ್ ಈಗ ಎಂಟಿ ಈಗ ಬಂದು ಆತ್ಮ ತಾಯಿಗದ್ದು ಪ್ರವೇಶ ಆಗುತ್ತೆ 9 ಮಂತ್ಸ್ ಆಗುತ್ತೆ. ಮತ್ತೆ ಕರ್ಮೇಂದ್ರಿಯಗಳು ಡೆವಲಪ್ ಆಗುತ್ತೆ, ಆತ್ಮ ಎಂಜಾಯ್ ಮಾಡ್ಬೇಕಂತ ಆಲ್ರೆಡಿ ಬೇಸ್ಡ್ ಅಂತ ಮುರಳಿ ನಾನು ಹೇಳ್ತಾ ಇರೋದು. ಬಾಬಾ ಹೇಳಿದ್ರಲ್ಲೂ ಇವತ್ತು ಇದು 60 ಯಾವಾಗ ಮುರಳಿ ನುಡಿಸಿದ್ದ 69ಗಿಂತ ಮೊದಲೇ ಹಳೆ ಮುರಳಿ. ಓಕೆ ಇರ್ಬೋದು, ಆದರೆ ಬಾಬಾ ಏನು ಹೇಳ್ತಾರೆ ಇದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆದರೆ ಒಂದು ಮಾತಂತೂ ನಿಜ, ಅಂತಿಮ ಕ್ಷಣದವರೆಗೂ ಕೂಡ ಪರಮಧಾಮದಲ್ಲಿ ಆತ್ಮರು ಇದ್ದೇ ಇರ್ತಾರೆ, ಆ ಪಾತ್ರ ನಡೆಯುತ್ತದೆ ಅಂತ ಬಾಬಾ ಹೇಳ್ತಾರೆ. ಶ್ರೀಮತ ಏನು ಹೇಳುತ್ತೆ ನೋಡಿ, ಸೈನ್ಸ್ನವ್ರು ಏನು ಮಾಡ್ತಾರೆ, ಎಷ್ಟೊಂದು ಜ್ಞಾನದ ಉನ್ನತ ಸ್ಥಿತಿ ಇದೆ ಅಂತಂದರೆ ಅಷ್ಟೇ ಮಾಯ ಕೂಡ ಪ್ರಬಲವಾಗಿರುತ್ತೆ, ಮಾಯನೂ ಕೂಡ ಏನೋ ಕಡಿಮೆ ಅಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಸೈನ್ಸ್ ಆರ್ ಸೈಲೆನ್ಸ್, ಇಲ್ಲಿ ಎರಡು ಇದೆ. ಒಂದು ಶಾಂತಿಯ ಶಕ್ತಿ, ಎರಡನೇದು ವಿಜ್ಞಾನದ ಶಕ್ತಿ. तुम सदैव बाप को याद करते रहते हो तो साइलेंस में हो. उनको फिर साइंस का कितना घमंड है, कितने एरोप्लेन बारूद आदि है, साइंस पर साइलेंस की विजय नहीं हो सकती है. कई कहते हैं मन जीते जगत जीत, परंतु माया जीते जीत कहा जाता है. आत्मा अशरीरी हो बाप के पास चली जाती है. कहते हैं मन में संकल्प विकल्प ना आए. बाप कहते हैं या तो जरूर आएगा, मामे कम याद करो. अब हम अपने को साइलेंस हो मुक्ति धाम में जाती है. अगर बाप कहते हैं या तो जरूर आएंगे, मामे कम याद करो. ನೋಡಿ ಬಾಬಾ ಹೇಳ್ತಿದ್ದಾರೆ, ಈಗ ನೀವು ಸದಾ ತಂದೆ ನೆನಪು ಮಾಡಿದ್ರೆ ಶಾಂತಿಯಲ್ಲೇ ಇರ್ತೀರಿ ಅಂತ ಬಾಬಾ ಹೇಳ್ತಾರೆ. ಸೈನ್ಸ್ನವ್ರಿಗೆ ಎಷ್ಟೊಂದು ಅಹಂಕಾರ ಇರುತ್ತೆ ನೋಡಿ, ಅವರು ಎಷ್ಟೊಂದು ಏರೋಪ್ಲೇನ್ ಮಾಡಿದೀವಿ, ಅದು ಮಾಡಿದೀವಿ, ಇದು ಮಾಡಿದೀವಿ ಅಂತ ಅವರಿಗೆ ಆ ಶಕ್ತಿಯ ಬಲ ಅನಿಸುತ್ತೆ. ಅವರೇನು ಅಂದ್ಕೊಳ್ತಾರೆ, ಶಾಂತಿಯ ಶಕ್ತಿ ಮೇಲೆ ನಾವು ಜಯವನ್ನು ಗಳಿಸಿಬಿಟ್ಟಿದ್ದೀವಿ ಅಂತ. ಆದರೆ ಬಾಬಾ ಹೇಳ್ತಾರೆ, ಶಾಂತಿಯ ಶಕ್ತಿ ಈ ವಿಜ್ಞಾನದ ಶಕ್ತಿ ಮೇಲೆ ವಿಜಯವನ್ನು ಪಡೆಯುತ್ತೆ. ಇನ್ವೆನ್ಷನ್ ಮಾಡಬೇಕಂದ್ರೆ ಅವ್ರು ಏನು ಮಾಡ್ತಾರೆ, ಫಸ್ಟ್ ಅವರು ಒಂದು ಅಂಡರ್ಗ್ರೌಂಡಲ್ಲಿ ಹೋಗಿದ್ದಾನೆ, ಅವ್ರು ಇನ್ವೆನ್ಷನ್ ಮಾಡುತ್ತಾರೆ. ಅಂದರೆ ಯಾವ ಶಕ್ತಿ ಬೇಕಾಗತ್ತೆ, ಶಾಂತಿಯ ಶಕ್ತಿಯಿಂದನೇ ಅವ್ರು ವಿಜ್ಞಾನದ ಶಕ್ತಿನ ಅಷ್ಟು ಇಂಪ್ರೂವ್ ಮಾಡಲಿಕ್ಕಾಯ್ತು. ಅದಕ್ಕೆ ಬಾಬಾ ಹೇಳ್ತಾರೆ, ಮನಸ್ಸನ್ನು ಜಯಿಸಿದರೆ ಜಗತ್ತನ್ನು ಜಯಿಸಬಹುದು ಅಂತ ಹೇಳ್ತಾರೆ, ಆದರೆ ಮಾಯೆಯನ್ನು ಜಯಿಸಿದರೆ ಎಲ್ಲವನ್ನೂ ಜಯಿಸಿದಂಗೆ ಅಂತ ಬಾಬಾ ಹೇಳ್ತಿದ್ದಾರೆ. ಈಗ ನಿಮ್ಮ ಆತ್ಮ ಅಶರೀರಿಗಳಾಗಿ, ನೀವೆಲ್ಲರೂ ಕೂಡ ಆತ್ಮ ಅಶರೀರಿಗಳಾಗಿ ತಂದೆ ಹತ್ರ ಬರಬೇಕು. ಕೆಲವರು ಹೇಳ್ತಾರೆ, ನನ್ನ ಮನಸ್ಸಿನಲ್ಲಿ ವಿಕಲ್ಪನೇ ಬರಬಾರ್ದು ಅಂತ. ಯಾರಿಗಾದ್ರೂ ಈ ಥರ ಸಂಕಲ್ಪ ಇದೆಯಾ? ಬಾಬಾ ಯಾವ ವಿಕಲ್ಪನೂ ಬರಬಾರ್ದು, ನಿಮ್ಮ ನೆನಪಿನಲ್ಲೇ ನಾನು ಇದ್ದು ಬಿಡಬೇಕು ಅಂತ ಬಾಬಾ ಹೇಳ್ತಾರೆ. ಅಂತಿಮ ಕ್ಷಣದವರೆಗೂ ಕೂಡ ವಿಕಲ್ಪಗಳು ಬರುತ್ತೆ, ಆದರೆ ನೀವೇನು ಮಾಡಬೇಕು, ನಾನೊಬ್ಬನನ್ನೇ ನೆನಪು ಮಾಡಿ, ಆಗೆಲ್ಲ ವಿಕಲ್ಪಗಳು ದೂರ ಆಗಿಬಿಡುತ್ತೆ. ಈಗ ತಾವು ಆತ್ಮರು ತಮ್ಮ ಸೈಲೆನ್ಸ್ ಮನೆ, ಶಾಂತಿಯ ಮನೆ, ಮುಕ್ತಿಧಾಮಕ್ಕೆ ಹೋಗಲೇಬೇಕು ಅಂತ ಹೇಳ್ತಿದ್ದಾರೆ. ಬುದ್ಧಿ ಮೇ ಹಿ रहता है, ಬಾಬಾ ಆಯಾ ಹೇ ಹಮ್ಕೋ ಲೇ ಜಾಯೆಂಗೆ. ಬಾಬಾ ಹೇಳ್ತಿದ್ದಾರೆ, ತಂದೆ ಬಂದಿದ್ದಾರೆ, ಈಗ ನಮ್ಮನ್ನು ಅವ್ರ ಜೊತೆಯಲ್ಲೇ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಈಗ ನಮ್ಮ ಬುದ್ಧಿಯಲ್ಲಿ ಬಂದಿದೆ. ಗೈಡ್ ಬಾಬಾ ಹೀ ಹೇ. ಮನೆಯ ದಾರಿಯನ್ನು ತೋರಿಸುವ ಮಾರ್ಗದರ್ಶಕರು ಯಾರು? ತಂದೆ ಒಬ್ಬರು ಮಾತ್ರ. कहते हैं मेरे लाडले बच्चे, मैं तुमको साथ ले जाऊंगा. कोई भी घर का रास्ता नहीं देखा है, अगर एक ने देखा हो तो बहुत देख ले, वह जाना भी सिखलावे.
यहाँ तो मनुष्य तंग होकर कहते हैं जाए, सच्ची में ऐसा थोड़े ही कहेंगे। सुखदाम को तो सब याद करते हैं। बाप कहते हैं मैं सबको ले जाऊंगा, मच्छरों के सदृश्य वह सिर्फ कह देते हैं बौद्ध की आत्मा निर्वाण धाम गई। अगर वह चला गया तो बाकी सब इतनी वंशावली उनकी कैसे जाएगी, कोई जा नहीं सकता। मैं तो जा सकता हूँ ना, मैं आता ही हूँ ले जाने के लिए। सचिव में तो कितने तोड़े होते हैं, इस समय तो आत्मा एक कितनी आता है, मच्छरों सदृश्य है, सबको ले जाना है, एक बाप का ही काम है। बाप कहते हैं मेरे गले का हार बनने से विष्णु के गले का हार बनेंगे, गिरेंगे भी पहले, वह पुजारी बनते तब रावण के गले का हार बन जाते हैं। आखिर में यह हालत हो जाती है। ತಂದೆ ಹೇಳ್ತಿದ್ದಾರೆ, ಮಕ್ಕಳೇ ಈಗ ನನ್ನ ಮುದ್ದು ಮಕ್ಕಳೇ ನಾನು ನಿಮ್ಮನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಿದ್ದಾರೆ ಬಾಬಾ. ನಾನು ಮನೆಯ ದಾರಿಯನ್ನು ತೋರಿಸ್ತೇನೆ, ಈಗ ಮನೆಗೆ ಹೋಗಲೇಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಒಂದು ವೇಳೆ ಒಬ್ಬರಾದರೂ ಮನೆಯ ದಾರಿ ನೋಡಿದರೆ ಅನೇಕರಿಗೆ ಆ ದಾರಿ ಗೊತ್ತಿರಬೇಕು ಅಂತ ಬಾಬಾ ಹೇಳ್ತಾರೆ. ಇವಾಗ ಏನು ಹೇಳ್ತಾರೆ, ಬೌದ್ಧರ ಆತ್ಮ ನಿರ್ವಾಣ ಧಾಮಕ್ಕೆ ಹೋಯ್ತು ಅಂತ ಹೇಳ್ತಾರೆ. ಅದು ನಿಜವಾಗ್ಲೂ ಅವ್ರು ಹೋಗಿದ್ರೆ ಅವ್ರ ಫಾಲೋವರ್ಸ್ ಎಷ್ಟು ಜನ ಇದ್ದಾರೆ, ಅವರಾದ್ರೂ ಒಬ್ಬರಾದ್ರೂ ಹೋಗ್ಬೇಕಾಗಿತ್ತಲ್ವಾ ಅಂತ ಹೇಳ್ತಾರೆ ಬಾಬಾ. ಇಲ್ಲಿ ಏನು ಹೇಳ್ತಾರೆ, ಯಾಕೆ ನಾವು ಹೊರಟೋಗ್ಬೇಕು ಈ ಪ್ರಪಂಚ ಅಂತ ಹೇಳ್ತಾರೆ ಅಂದರೆ, ಇದರಿಂದ ವೈರಾಗ್ಯ ಬಂದು ಇಲ್ಲಿರುವಂಥ ಪ್ರಪಂಚದ ದುಃಖ ನೋವುಗಳನ್ನು ಅನುಭವಿಸಲಾರದೆ ಹೇಳ್ತಾರೆ. ಅದೇನು ಸತ್ಯುಗದಲ್ಲಿ ಹೇಳ್ತೀರ ಈ ಮಾತು, ನಾವು ಮನೆಗೆ ಹೋಗಬೇಕು ಅಂತ ಹೇಳುವುದಿಲ್ಲ. ದುಃಖದ ಸಮಯದಲ್ಲಿ ಪುನಃ ಮನೆಗೆ ಹೋಗಬೇಕೆನ್ನುವಂಥ ಸಂಕಲ್ಪ ಬರುತ್ತೆ. ಆದರೆ ಬಾಬಾ ಹೇಳ್ತಿದ್ದಾರೆ, ಪರಮಾತ್ಮ ಬಂದು ಎಲ್ಲ ಮನುಷ್ಯರನ್ನು ಕೂಡ ಈಗ ಪಾವನ ಮಾಡಲು ಬಂದಿದ್ದಾರೆ, ಪುನಃ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ಅಂತ. ನಾನು ಎಲ್ಲರನ್ನೂ ಕೂಡ ಮನೆಗೆ ಕರ್ಕೊಂಡು ಹೋಗ್ತೀನಿ, ಎಲ್ಲರೂ ಹಿಂಗೆ ಬರ್ತೀರಂದರೆ ಸೊಳ್ಳೆಗಳ ತರಹ ಬರ್ತೀರಾ ಅಂತ ಬಾಬಾ ಹೇಳ್ತಾರೆ. ಸೊಳ್ಳೆಗಳ ಗುಂಪು ನೋಡ್ತೀವಿ, ಚಿಕ್ಕದಿರುತ್ತೆ ಎಷ್ಟು ಗುಂಪು, ಅದೇ ರೀತಿ ಆತ್ಮರೆಲ್ಲರೂ ಕೂಡ ಮನೆಗೆ ಹೋಗಲೇಬೇಕು ಅಂದರೆ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ತಂದೆ ಹೇಳ್ತಿದ್ದಾರೆ, ನಾನು ಬರೋವರೆಗೂ ಕೂಡ ನೀವು ಮನೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ನಾನು ಮಾತ್ರ ಬಂದು ಹೋಗ್ತೇನೆ ಅಂತ ಹೇಳ್ತಿದ್ದಾರೆ ಬಾಬಾ. ಸತ್ಯುಗದಲ್ಲಿ ಎಷ್ಟೊಂದು ಕಡಿಮೆ ಮನುಷ್ಯರು ಇರ್ತಾರೆ, ಆದರೆ ಇಲ್ಲಂತೂ ಎಷ್ಟೊಂದು ಮನುಷ್ಯರಾಗ್ಬಿಟ್ಟಿರ್ತಾರೆ, ಸೊಳ್ಳೆಗಳು ಸಮಾನವಾಗಿ ಮನುಷ್ಯರಾಗ್ಬಿಟ್ಟಿದ್ದಾರೆ ಅಂತ ಬಾಬಾ ಹೇಳ್ತಾರೆ. ಆದರೆ ಎಲ್ಲರನ್ನೂ ಕರ್ಕೊಂಡು ಹೋಗೋದು ತಂದೆಯ ಕೆಲಸ. ಈ ಸಮಯದಲ್ಲಿ ನಾವು ತಂದೆ ಕೊರಳಿನ ಹಾರವಾಗಿದ್ದೀವಿ. ಯಾರು ತಂದೆಯ ಕೊರಳಿನ ಹಾರವಾಗ್ತಾರೋ ಅಥವಾ ಯಾರು ತಂದೆಯ ಮಕ್ಕಳಾಗ್ತಾರೋ ಅವರೇ ಭವಿಷ್ಯದಲ್ಲಿ ವಿಷ್ಣುವಿನ ಕೊರಳಿನ ಹಾರವಾಗ್ತಾರೆ, ಅಂದರೆ ಅವರ ರಾಜ್ಯದಲ್ಲಿ ಬರ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಆಮೇಲೆ ಮತ್ತೆ ಇಳಿಲೇಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಯಾರು ನಂಬರ್ 1 ಪೂಜ್ಯರಾಗಿದ್ದರೋ ಅವರೇ ನಂಬರ್ 1 ಪೂಜಾರಿಗಳಾಗಲೇಬೇಕು. ಇದೊಂದು ನಾಟಕ ಚಕ್ರ, ಇದರಲ್ಲಿ ಮಾಡಿರುವಂಥ ಪಾತ್ರ ಅಥವಾ ಏರುವುದು ಇಳಿಯುವುದು ಇದ್ದೇ ಇದೆ ಅಂತ ಹೇಳ್ತಿದ್ದಾರೆ. ತುಮ್ ಜಾನ್ತೆ ಹೋ ಹಮ್ ಆಧಾ ಕಲ್ಪ ಸುಖ ಮೇ ಆಧಾ ಕಲ್ಪ ದುಃಖ ಮೇ रहते. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ನಾವು ಅರ್ಧ ಕಲ್ಪ ದುಃಖದಲ್ಲಿ ಅರ್ಧ ಕಲ್ಪ ಸುಖದಲ್ಲಿದ್ದೇವೆ. रावण के गले का हार पहले पहले देवी देवता धर्म वाले ही बनते हैं, फिर और धर्म वाले बनते हैं, वह रावण के गले का हार बनेंगे. ರಾವಣನ ಕೊರಳಿನ ಹಾರವಾಗಿ ಮೊಟ್ಟ ಮೊದಲಾಗುವುದು ಯಾರು? ದೇವಿ ದೇವತೆಗಳೇ ಅಂತ ಬಾಬಾ ಹೇಳ್ತಾರೆ. ಅಂದರೆ ಯಾರು ಪಾವನರಾಗಿದ್ರು ಅವರೇ ಪುನಃ ಪತಿತರಾಗ್ತಾ ಬರ್ತಾರೆ. अंत में सभी रावण के गले का हार बन जाते हैं. ड्रामा का खेल ऐसा बनाया हुआ है जो सिर्फ बाप के और कोई समझा ना सके. ಬಾಬಾ ಹೇಳ್ತಿದ್ದಾರೆ, ಮೊಟ್ಟ ಮೊದಲು ನೀವು ದೇವಿ ದೇವತಾ ಧರ್ಮದವರಾಗ್ತೀರಿ, ಆಮೇಲೆ ನೀವು ಭಕ್ತರೂ ಕೂಡ ಮೊಟ್ಟ ಮೊದಲನೇದಾಗಿ ಆಗ್ತೀರಾ ಅಂತ ಹೇಳ್ತಿದ್ದಾರೆ ಬಾಬಾ. पॉइंट्स तो बहुत मिलती है ना समझाने के लिए. नटशोल में भी कहा जाता है बाप को याद करो, पतित दुनिया को कैसे पावन बनाते हैं, और फिर गले का हार पहले पहले कौन बनते हैं, या बुद्धि में रहना चाहिए. ತಂದೆ ಹೇಳ್ತಿದ್ದಾರೆ, ಪತಿತ ಪ್ರಪಂಚದನ್ನು ಮತ್ತೆ ಹೆಂಗೆ ಪಾವನ ಮಾಡೋದು, ಯಾರು ಬಂದು ಪಾವನ ಮಾಡ್ತಾರೆ, ಮತ್ತೆ ನಾವು ಯಾರ ಕೊರಳಿನ ಹಾರವಾಗಿ ಆಗ್ತೀವಿ ಅನ್ನೋದು ನಮ್ಮ ಬುದ್ಧಿಯಲ್ಲಿ ಈ ಸಮಯದಲ್ಲೇ ಇದೆ. ನಾವು ಅರ್ಥ ಮಾಡಿಸ್ಲಿಕ್ಕೆ ಎಷ್ಟೊಂದು ಪಾಯಿಂಟ್ಸ್ ಬಾಬಾ ತಿಳಿಸ್ತಾರೆ. ಸಾರವಾಗಿ ಇದನ್ನು ತಿಳಿಸಿ ಒಬ್ಬ ತಂದೆಯನ್ನು ನೆನಪು ಮಾಡಿ ಅಂತ. बरोबर हम असल में अपने को बाप के गले की माला है. फिर बाबा हमको सूर्यवंशी चंद्रवंशी बनाते हैं,
फिर रावण का राज्य होता है। यह सृष्टि का चक्र कैसे फिरता है तुम नंबरवार जानते हो। स्कूल में भी सब सब्जेक्ट में 100 मार्क्स तो कोई नहीं ले सकते। हाँ, कोई एक सब्जेक्ट में 100 मार्क्स मिल सकता है, इसमें भी मार्क्स है। दैवी गुण धारणा करना कितनी बड़ी सब्जेक्ट है। सारे चक्र का राज भी समझाना है। कोई में गुण कम है, मुरली अच्छी चलाते हैं, नंबरवार तो होते ही है। जो पास होते वह गले का हार बनते हैं। बाप तो परफेक्ट है, उन जैसा परफेक्ट कोई हो नहीं सकता। वह तो जन्म मरण में आते ही नहीं है। तुम्हारी बुद्धि में कितना नई नई पॉइंट्स है जो कोई की बुद्धि में बैठ नहीं सकता। यह है गॉड फादरली यूनिवर्सिटी। भगवान वाच, मैं राजयोग सिखलाता हूँ, समझ में आता है भारत कितना अमर था, अब गरीब है। ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ ನಾವು ವಾಸ್ತವಿಕವಾಗಿ ತಂದೆ ಕೊರಲಿನ ಹಾರವಾಗಿರುವಂಥವ್ರು. ನಂತರ ತಂದೆ ನಮ್ಮನ್ನು ಸೂರ್ಯವಂಶೀಯರನ್ನಾಗಿ ಮಾಡ್ತಾರೆ ಅಥವಾ ಚಂದ್ರವಂಶೀಯರನ್ನಾಗಿ ಮಾಡ್ತಾರೆ. ನಾವು ರಾವಣ ರಾಜ್ಯದಲ್ಲಿ ಮತ್ತೆ ಬಂದ್ಬಿಡ್ತೀವಿ. ಈ ಸೃಷ್ಟಿ ಹೀಗೆ ತಿರುಗ್ತಾ ಇರಬೇಕು ಅಂತ ಬಾಬೆ. ಸ್ಕೂಲಲ್ಲೂ ಕೂಡ ಪ್ರತಿಯೊಂದು ಸಬ್ಜೆಕ್ಟಿಗೆ 100 ಮಾರ್ಕ್ಸ್ ಇರುತ್ತೆ. ಆದರೆ ಎಲ್ಲರೂ ಪೂರ್ತಿ 100 ಮಾರ್ಕ್ಸ್ ತೆಗೆದುಕೊಳ್ತಾರೆ ಅಂತಿಲ್ಲ. 100 ಮಾರ್ಕ್ಸು ಕೂಡ ಎಲ್ಲರೂ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಕೂಡ ತೆಗೆದುಕೊಳ್ಳಲು ಸಾಧ್ಯ ಇಲ್ಲ. ಅದೊಂದು ಸಬ್ಜೆಕ್ಟಲ್ಲಿ ಬರಬಹುದು ಅಂತ ಹೇಳ್ತಿದ್ದಾರೆ ಬಾಬಾ. ಅದೇ ರೀತಿ ಇಲ್ಲೂ ಕೂಡ ದೈವಿ ಗುಣವನ್ನು ಧಾರಣೆ ಮಾಡೋದೇ ಅತಿ ದೊಡ್ಡ ಸಬ್ಜೆಕ್ಟ್ ಇದು ಅಂತ ಬಾಬಾ ಹೇಳ್ತಿದ್ದಾರೆ. ಇಲ್ಲಿ ಹೇಳೋದ್ರಲ್ಲಿ ಕೇಳೋದ್ರಲ್ಲಿ ಚೆನ್ನಾಗಿದ್ದರೂ ಕೂಡ ದೈವಿ ಗುಣ ಧಾರಣೆ ಮಾಡೋದ್ರಲ್ಲಿ ಏನಿರಬೇಕು, ಚೆನ್ನಾಗಿರಬೇಕು. ಅದರಲ್ಲಿ ಮಾರ್ಕ್ಸ್ ನಿಮಗೆ ಸಿಗುತ್ತದೆ, ಅದರಲ್ಲೇ ನಂಬರ್ವಾರ್ ಆಗಿಬಿಡುತ್ತಾರೆ ಅಂತ ಬಾಬಾ ಹೇಳುತ್ತಿದ್ದಾರೆ. ನೀವು ಪಾಸ್ ಆಗಿದ್ರೇ ಬಾಬಾರ ಕೊರಲಿನ ಮಾಲೆ ಆಗ್ತೀರಿ, ಹಾರವಾಗ್ತೀರಿ. ಈ ಪ್ರಪಂಚದಲ್ಲಿ ಯಾರು ಪರ್ಫೆಕ್ಟ್ ಇದ್ದಾರೆ? ಶಿವಬಾಬಾ ಒಬ್ಬರು ಮಾತ್ರ ಇಲ್ಲಿ ಪರ್ಫೆಕ್ಟ್. ಬಾಬಾ ಹೇಳ್ತಾರೆ, ಜನನ ಮರಣ ಚಕ್ರದಲ್ಲಿ ನಾನು ಬರೋದಿಲ್ಲ, ನಾನು ನಿಮ್ಮೆಲ್ಲರೂ ಕೂಡ ಅರ್ಥ ಮಾಡಿಸಿ ನಾನು ಬರ್ತೇನೆ ಅಂತ. ನಾನು ಮಾತ್ರ ಪರ್ಫೆಕ್ಟ್. ಬಾಬಾ ಹೇಳ್ತಾರೆ, ಅದಕ್ಕೆ ಪ್ರಪಂಚದಲ್ಲಿ ಯಾರನ್ನು ನೀವು ನೋಡಬಾರ್ದು. ನೋಡ್ಬೇಕಂದ್ರೆ ನಿರಾಕಾರದಲ್ಲಿ ಯಾರು ಸಮಾನ ಆಗಬೇಕು? ಶಿವಬಾಬಾರ ಸಮಾನ ಆಗಬೇಕು. ಮತ್ತೆ ಬಾಬಾ ನೀವು ಶರೀರ ಇಲ್ಲ, ನಾವು ಫಾಲೋ ಮಾಡಬೇಕಂದ್ರೆ ದೇಹ ಬೇಕು, ದೇಹದ ಉದಾಹರಣೆ ಬೇಕು ಅಂದರೆ ತಾಯಿ ತಂದೆ. ಬಾಬಾ ಹೇಳ್ತಾರೆ, ಬ್ರಹ್ಮಬಾಬಾ ಮಾಮ ಇವರಿಬ್ಬರನ್ನು ಫಾಲೋ ಮಾಡಿ ಅಂತ. ಅದಕ್ಕೆ ಪ್ರಪಂಚದಲ್ಲಿ ಯಾರೊಬ್ಬರು ಪರ್ಫೆಕ್ಟ್ ಇಲ್ಲ, ಯಾರನ್ನು ಕೂಡ ಫಾಲೋ ಮಾಡಬೇಡಿ ಅಂತ. ಇವಾಗ ನಾವು ಮಾಡೆಲ್ ಮಾಡಬೇಕಂದ್ರೂ ಟ್ರೇಸ್ ಮಾಡಬೇಕಂದ್ರೂ ಕೂಡ ಪರ್ಫೆಕ್ಟ್ ಪಿಕ್ಚರನ್ನೇ ತೆಗೆದುಕೊಳ್ತೀವಲ್ವ, ಹಂಗೆ ಅವಾಗ ತಯಾರಾಗುತ್ತೆ. ಅದೇ ರೀತಿ ಇಲ್ಲೂ ಕೂಡ ಅಂತ ಅದನ್ನು ಹೇಳ್ತಿದ್ದಾರೆ ಬಾಬಾ. ಇದು ಗಾಡ್ ಫಾದರ್ಲಿ ಯೂನಿವರ್ಸಿಟಿ. ಇಲ್ಲಿ ತಂದೆ ನಮಗೆ ಪ್ರತಿದಿನ ಹೊಸ ಹೊಸ ಪಾಯಿಂಟ್ಸನ್ನು ನಮಗೆ ತಿಳಿಸ್ಕೊಡ್ತಿದೆ. ಇಲ್ಲಿ ಭಗವಾನ್ ವಾಚ, ನಾನೇ ನಿಮಗೆ ರಾಜಯೋಗವನ್ನು ಕಲಿಸ್ಕೊಡ್ತೇನೆ. समझ में आता है भारत कितना अमीर था, अभी गरीब है. प्राचीन भारत बड़ा साहूकार था, उनको पैराडाइज कहते हैं. घर में जो कोई अच्छे कुल के होते हैं गरीब बन जाते हैं तो उन पर तरस पड़ेगा. कितने बेचारा कितना गिर गया, फिर उनको छड़ाने की कोशिश करते हैं. क्रिश्चियन लोगों ने भारत के पैसे बहुत लिए हैं, उन धन से खुद साहूकार बनते हैं. भारत गरीब हो गया, फिर मदद भी देंगे ना. लोन के हिसाब से मदद मिलते हैं. तुम जानते हो क्या हिसाब किताब है? कोई अच्छे हैं तो कोई समझते हैं या सब लोन देने का हिसाब खत्म होता है. परंतु प्रेरक कौन है यह कोई नहीं समझते. इन बातों को अभी समझते हो. भारत रिलीजियस था तो कितना माइट थी. सारे विश्व के मालिक थे. पहला धर्म देवी देवता का है जो बाप स्थापन करते हैं. ಈಗ ನೀವು ಮಕ್ಕಳು ಅರ್ಥ ಮಾಡ್ಕೊಂಡಿದ್ದೀರಿ, ನಿಮ್ಮ ತಿಳುವಳಿಕೆಗೆ ಬಂದಿದೆ ಭಾರತ ಎಷ್ಟು ಸಾಹುಕಾರ ಆಗಿತ್ತು, ಈಗ ಅದೇ ಭಾರತ ದೇಶ ಎಷ್ಟು ಬಡವ ಆಗಿಬಿಟ್ಟಿದೆ ಅಂತ. ಏನಾಗಿತ್ತು ಏನಾಗ್ಬಿಟ್ಟಿದೆ ಅಂತ ನೀವು ತಿಳ್ಕೊಂಡಿದ್ದೀರಿ. ಪ್ರಪಂಚದಲ್ಲಿ ಎಷ್ಟೊಂದು ಉನ್ನತವಾಗಿದ್ದರೆ, ಯಾರಾದರೂ ತುಂಬ ಒಳ್ಳೆ ಮನೆತನದವರು, ಒಳ್ಳೆ ಕುಲದವರು ಒಂದೇ ಸತಿ ಬಡವರಾಗ್ಬಿಟ್ರೆ ಅವ್ರು ನೋಡಿದ್ರೆ ಎಷ್ಟು ದಯ ಬರುತ್ತಲ್ಲ. ಬಾಬಾ ಹೇಳ್ತೀರಿ, ಭಾರತ ದೇಶದ ಪರಿಸ್ಥಿತಿ ಅಥವಾ ದೇವಿ ದೇವತಾ ಧರ್ಮದವರ ಪರಿಸ್ಥಿತಿ ಹಂಗೆ ಆಗಿದೆ. ಎಷ್ಟು ಉನ್ನತವಾಗಿದ್ರು, ಎಷ್ಟು ಧನವಂತರಾಗಿದ್ರು, ಇವಾಗ ಹಿಂಗಾಗ್ಬಿಟ್ಟಿದೆ. ಕ್ರಿಶ್ಚಿಯನ್ರು ಬಂದು ಭಾರತ ದೇಶದ ಹಣವನ್ನೇ ಉಪಯೋಗಿಸ್ಕೊಂಡು ಅವರು ಧನವಂತರಾಗ್ಬಿಟ್ರು, ಸಾಹುಕಾರ ಆಗ್ಬಿಟ್ರು.
ಈಗ ಭಾರತ ದೇಶಕ್ಕೆ ಪುನಃ ಸಹಯೋಗವನ್ನು ಕೂಡ ಕೊಡುತ್ತಾರೆ ಲೋನಿನ ರೂಪದಲ್ಲಿ ಇತ್ಯಾದಿ. ಆದರೆ ಇದಕ್ಕೂ ಸಹ ಪ್ರೇರಕರು ಯಾರು ಅನ್ನುವ ವಿಷಯ ಯಾರಿಗೂ ಗೊತ್ತಿಲ್ಲ. ಭಾರತ ದೇಶ ಇವಾಗ ಧಾರ್ಮಿಕವಾಗಿತ್ತು, ಅವಾಗ ಎಷ್ಟು ಇದರಲ್ಲಿ ಶಕ್ತಿ ಇತ್ತು ಅಂದರೆ ಆದಿ ಸನಾತನ ದೇವಿ ದೇವತಾ ಧರ್ಮ ಇದ್ದಾಗ ಅವಾಗ ಇದರಲ್ಲಿ ಎಷ್ಟೊಂದು ಶಕ್ತಿ ಇತ್ತು ಎನ್ನುವಂಥ ಮಾತು ಯಾರಿಗೂ ಗೊತ್ತಿಲ್ಲ. ಎಷ್ಟೊಂದು ವಿಶ್ವದ ಮಾಲೀಕರು ನೀವೇ ಆಗಿದ್ರಲ್ವ. ಮೊಟ್ಟ ಮೊದಲ ದೇವಿ ದೇವತಾ ಧರ್ಮ ಸ್ಥಾಪನೆ ಆಯಿತು, ಅದು ತಂದೆಯಿಂದನೇ ಆಗಿದೆ. ಪುನಃ ನೀವು ಕೆಳಗಡೆ ಬಿದ್ದು ಹೋಗೋದ ಮೇಲೆ ತಂದೆಯ ಸಹಯೋಗ ಪುನಃ ಸಿಗುತ್ತೆ. ಯಾವಾಗ ಯುದ್ಧ ಮೊದಲಾಗುತ್ತೋ ಆವಾಗ ಪುನಃ ತಂದೆಯ ಸಹಯೋಗ ಈ ಸಮಯದಲ್ಲಿ ನಿಮಗೆ ಸಿಗುತ್ತದೆ. लड़ाई शुरू होगी तो खुद लड़ते भी रहेंगे, मदद भी करते रहेंगे. अभी देखो देते ही रहते, नहीं तो भारत भूख मर जाएगा. ಇವಾಗ ಭಾರತ ದೇಶಕ್ಕೆ ಎಷ್ಟು ಬಡತನ ಬಂದಿದೆ ಅಂತಂದರೆ ಬೇರೆ ದೇಶದವರು ಇವಾಗ ಅದಕ್ಕೆ ಸಹಯೋಗ ಕೊಟ್ಟಿಲ್ಲ ಅಂತಂದರೆ ಎಲ್ಲರೂ ಕೂಡ ಹಸುವಿನಿಂದ ಸತ್ತೋಗ್ತಾರೆ ಅಂತ ಬಾಬಾ ಹೇಳ್ತಾರೆ. ಅಷ್ಟು ಬಡತನ ಬಂದಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಯುದ್ಧದ ಸಮಯದಲ್ಲೂ ಕೂಡ ಸಹಯೋಗವನ್ನು ಕೊಡುತ್ತಾರೆ. ಪರಂತು ಕಭಿ ಐಸಾ ಹುವಾ ನಹಿ, ಆದರೆ ಇಂದಿಗೂ ಕೂಡ ಇಷ್ಟು ಬಡತನ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಕೆಲಾಮಿಟೀಸ್ ಬಿ ಆತಿ रहेगी, लड़ाई तब लगेगी जब पढ़ाई पूरी हो जाए. ಆದರೆ ಇವೆಲ್ಲವೂ ಕೂಡ ಅಂತಿಮದಲ್ಲಿ ಆಗಲೇಬೇಕು. ಆದರೆ ಇದೆಲ್ಲ ಯಾವಾಗ ಆಗುತ್ತೆ ಅಂತಂದರೆ ವಿದ್ಯೆ ಸಂಪೂರ್ಣವಾಗಿ ಆದ ಮೇಲೆ ಈ ಎಲ್ಲ ಪ್ರಾಕೃತಿಕ ವಿಕೋಪ ಆಗಲಿ ಇತ್ಯಾದಿ ಎಲ್ಲವೂ ಕೂಡ ಶುರುವಾಗುತ್ತೆ. ಅಭಿ ತೋ ಪಢಾಯಿ ಚಲ್ ರಹಿ ಹೈ, ಇವಾಗಂತೂ ನಾವು ವಿದ್ಯೆ ಓದ್ತಾ ಇದ್ದೀವಿ. ಪರೀಕ್ಷೆ ಎಲ್ಲ ಹೋದ್ಮೇಲೆ ತಾನೇ ಇಡ್ತಾರೆ. ಇಲ್ಲೂ ಕೂಡ ಅಷ್ಟೇ, ಹೋದ್ಮೇಲೆ ಅಂತ್ಯದಲ್ಲಿ ನಮಗೆ ಪರೀಕ್ಷೆ ಮೊದಲಾಗುತ್ತೆ. ತಂದೆಯ ಬಂದು ಇಲ್ಲಿ ಓದಿಸ್ತಾರೆ. ಬ್ರಹ್ಮನ ಮೂಲಕ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ತಂದೆಯೇ ಸ್ಥಾಪನೆ ಮಾಡುತ್ತಾರೆ. ಅಚ್ಚಾ, ಬಾಬಾವ್ರಿಗೆ ನಮಸ್ತೆ. ಎದ್ದು ನಿಂತು मीठे मीठे सिखलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार. फर्स्ट पॉइंट, अभी ज्ञान रत्नों का ದಂಧಾ करना है. ಈಗ ಜ್ಞಾನ ರತ್ನಗಳ ವ್ಯಾಪಾರವನ್ನು ಮಾಡಬೇಕು. रूप बसंत बन पढ़ाई पढ़नी और पढ़ानी है. ಜ್ಞಾನಿ ಯೋಗಿಗಳಾಗಿ ವಿದ್ಯೆಯನ್ನು ಓದಬೇಕು ಹಾಗೂ ಓದಿಸಬೇಕು. ಜ್ಞಾನಿ ಯೋಗಿಗಳಾಗಿ ವಿದ್ಯೆಯನ್ನು ಓದಬೇಕು ಹಾಗೂ ಓದಿಸಬೇಕು. ಸೆಕೆಂಡ್ ಪಾಯಿಂಟ್, बाप के साथ वापस घर जाना है, इसलिए पवित्र बनना है. ತಂದೆಯ ಜೊತೆಯಲ್ಲಿ ವಾಪಸ್ ಮನೆಗೆ ಹೋಗಬೇಕು, ಆದ್ದರಿಂದ ಪವಿತ್ರರಾಗಲೇಬೇಕು. ತಂದೆಯ ಜೊತೆಯಲ್ಲಿ ವಾಪಸ್ ಮನೆಗೆ ಹೋಗಬೇಕು, ಆದ್ದರಿಂದ ಪವಿತ್ರರಾಗಲೇಬೇಕು. अशरीरी बन बाप की याद में रह, साइलेंस बल से साइंस पर विजय पानी है. ಅಶರೀರಿಗಳಾಗಿ ತಂದೆಯ ನೆನಪಿನಿಂದ, ತಂದೆಯ ನೆನಪಿನಲ್ಲಿದ್ದು ಸೈನ್ಸಿನ ಶಕ್ತಿ ಮೇಲೆ ಸೈಲೆನ್ಸಿನ ವಿಜಯವನ್ನು ಪಡೆಯಬೇಕು. ಅಂದರೆ ವಿಜ್ಞಾನದ ಶಕ್ತಿ ಮೇಲೆ ಶಾಂತಿಯ ಶಕ್ತಿ ವಿಜಯವನ್ನು ಪಡೆಯಬೇಕು ಅಂತ ಹೇಳ್ತಿದ್ದಾರೆ. वरदान, सदा उमंग उत्साह के पंखों द्वारा उड़ने और उड़ाने वाले मजबूत और अटक भव. ಸದಾ ಉಮ್ಮಂಗ ಉತ್ಸಾಹದ ರೆಕ್ಕೆಗಳ ಮೂಲಕ, ಸದಾ ಉಮ್ಮಂಗ ಉತ್ಸಾಹದ ರೆಕ್ಕೆಗಳ ಮೂಲಕ ಹಾರುವಂತಹ ಹಾಗೂ ಹಾರಿಸುವಂತಹ ಶಕ್ತಿಶಾಲಿ ಹಾಗೂ ಅವಿಶ್ರಾಂತ ಭವ. ಸದಾ ಉಮ್ಮಂಗ ಉತ್ಸಾಹದ ರೆಕ್ಕೆಗಳ ಮೂಲಕ
ಹಾರುವಂಥ ಹಾಗೂ ಹಾರಿಸುವಂಥ ಶಕ್ತಿशाली ಹಾಗೂ अविश्रांत भव। स्पष्टीकरण, आप आत्मा या अनेक आत्माओं को उड़ाने के निमित्त हो, इसलिए उमंग उत्साह के पंख मजबूत हो। ತಾವು ಆತ್ಮರು ಅನೇಕ ಆತ್ಮರನ್ನು ಹಾರಿಸಲಿಕ್ಕೆ ನಿಮಿತ್ತರಾಗಿದೆ, ಅದರಿಂದ ತಮ್ಮ ರೆಕ್ಕೆಗಳು ಹೆಂಗಿರಬೇಕು, ಶಕ್ತಿಶಾಲಿಯಾಗಿರಬೇಕು। सदा इसी स्मृति में रहो कि हम ब्राह्मण बी के विश्व कल्याण के जवाबदार हैं, तो आलस्य और अलबेलेपन स्वतः ही समाप्त हो जाएगी। कभी भी तकेंगे नहीं। जिसमें उमंग उत्साह होता है वह अतक होते हैं, वह अपने चारे और चलन से सदा औरों का भी उमंग उत्साह बढ़ाते हैं। ತಂದೆ ಹೇಳ್ತಿದ್ದಾರೆ, ಸದಾ ಸ್ಮೃತಿಯಲ್ಲಿರಿ, ನಾವು ಬಿ.ಕೆ ಬ್ರಾಹ್ಮಣರಾಗಿದ್ದೇವೆ, ವಿಶ್ವ ಕಲ್ಯಾಣದ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ. ಅವಾಗ ಆಲಸ್ಯತನ ಅಥವಾ ಹುಡುಗಾಟಿಕೆತನ ಸಮಾಪ್ತಿ ಆಗ್ಬಿಡುತ್ತೆ ಸ್ವತಃವಾಗಿ. ಅವಾಗ ಎಂದಿಗೂ ಸುಸ್ತಾಗುವುದಿಲ್ಲ, ಉಮ್ಮಂಗ ಉತ್ಸಾಹದಲ್ಲಿ ಇರ್ತೀರಿ, ಸದಾ ಅವಿಶ್ರಾಂತವಾಗಿ ನೀವು ಸೇವೆಯನ್ನು ಮಾಡ್ತೀರ. ಅದಕ್ಕೋಸ್ಕರ ತಮ್ಮ ಚಹರೆ ಹಾಗೂ ಚಲನೆ ಸದಾ ಉಮ್ಮಂಗ ಉತ್ಸಾಹದಲ್ಲಿರಬೇಕು ಹಾಗೂ ಇತರನ್ನು ಕೂಡ ಉಮ್ಮಂಗ ಉತ್ಸಾಹದಲ್ಲಿ ಮುಂದೆ ಹೋಗ್ತಾ ಹಾರಿಸಬೇಕು ಅಂತ ಹೇಳ್ತಾರೆ। स्लोगन, बाप के संग का रंग लगा हुआ हो तो सब बुराइयां सहज ही परिवर्तन हो जाएगी। ತಂದೆಯ ಸಂಗದ ಬಣ್ಣ ಏರಿದಾಗ ಎಲ್ಲ ಕೆಟ್ಟದ್ದು ಸಹಜವಾಗಿ ಪರಿವರ್ತನೆ ಆಗಿಬಿಡುತ್ತದೆ. ಕೆಟ್ಟದ್ದೆಲ್ಲವೂ ಸಹಜವಾಗಿ ಪರಿವರ್ತನೆ ಆಗಿಬಿಡುತ್ತದೆ. ತಂದೆಯ ಸಂಗದ ಬಣ್ಣ ಏರಿದಾಗ ಎಲ್ಲ ಕೆಟ್ಟದ್ದು ಸಹಜವಾಗಿ ಪರಿವರ್ತನೆ ಆಗಿಬಿಡುತ್ತದೆ. ಓಂ ಶಾಂತಿ. ತಂದೆ ಇವತ್ತು ಸ್ಪಷ್ಟವಾಗಿ ತಿಳಿಸಿದ್ದಾರೆ, ಈ ಹಳೆ ಮನೆಯನ್ನು ಬಿಡಬೇಕು, ತಮ್ಮನ್ನು ಆತ್ಮವನ್ನು ನಿಶ್ಚಯ ಮಾಡಿಕೊಳ್ಳಬೇಕು, ತಂದೆಯ ಜೊತೆಯಲ್ಲಿ ಮನೆಗೆ ಹೋಗಬೇಕು ಅಂತ ಅದರ ಸ್ಮೃತಿಯಲ್ಲೇ ಸದಾ ಇರಿ ಅಂತ ಬಾಬಾ ಹೇಳಿದ್ದಾರೆ. ಆ ರೀತಿ ದಿನನಿತ್ಯ ಎಲ್ಲ ಕೂಡ ಅಶ್ಚರ್ಯಗಳಾಗಿ ತಂದೆಯ ನೆನಪಿನಲ್ಲಿ ನಾವು ಎಷ್ಟೆಷ್ಟು ಜ್ಞಾನ ಸ್ವೀಕಾರ